ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿ ನೆರೆದ ಎಲ್ಲ ಶರಣ ತಂದೆ ತಾಯಿಗಳ ಶ್ರೀಪಾದಕ್ಕೆ ಶರಣಗಳನ್ನು ಸಲ್ಲಿಸ್ತಾ, ಇವತ್ತು ನಾವು ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 93 ಪ್ರವೇಶ ಮಾಡ್ತಾ ಇದ್ದೇವೆ. ಚನ್ನಬಸವಣ್ಣವರ ಸಂಪಾದನೆ ನಡೀತಾ ಮುಂದುವರೆದ ಭಾಗವನ್ನು ಇವತ್ತು ಡಾಕ್ಟರ್ ಶಂಭು ಹೆಗಡಾಳ್ ಅವರು ಚರ್ಚಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಮೊದಲನೇದಾಗಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಶ್ರೀ ಈಶ್ವರ್ ಹುಲ್ಲಾಳ್ ಅವರು ನಡೆಸಿಕೊಡ್ಲಿಕ್ಕೆ ವಿನಂತಿ. ಭಾವದಲೋಬ್ಬ ದೇವರ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ, ಮನದಲ್ಲೊಂದು ಭಕ್ತಿಯ ಮಾಡಿ. ಭಾವದಲೋಬ್ಬ ದೇವರ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ, ಮನದಲ್ಲೊಂದು ಭಕ್ತಿಯ ಮಾಡಿ. ಕಾಯದ ಕೈಯಲ್ಲಿ ಕಾರ್ಯ ಉಂಟೆ, ಕಾಯದ ಕೈಯಲ್ಲಿ ಕಾರ್ಯ ಉಂಟೆ. ವಾಯಕ್ಕೆ ಬಳಲುವರು ನೋಡ, ವಾಯಕ್ಕೆ ಬಳಲುವರು ನೋಡ. ಎತ್ತನೇರಿ ಎತ್ತ ನರಸುವರು, ಎತ್ತನೇರಿ ಎತ್ತ ನರಸುವರು, ಎತ್ತನೇರಿ ಎತ್ತ ನರಸುವರು. ಎತ್ತ ಹೋದರಯ್ಯ ಅಯ್ಯ, ಎತ್ತ ಹೋದರಯ್ಯ ಗುಹೇಶ್ವರ. ಭಾವದಲೊಬ್ಬ ದೇವರ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ. ಕಾಯದ ಕೈಯಲ್ಲಿ ಕಾರ್ಯ ಉಂಟೆ, ಕಾಯದ ಕೈಯಲ್ಲಿ ಕಾರ್ಯ ಉಂಟೆ. ವಾಯಕ್ಕೆ ಬಳಲುವರು ನೋಡ, ವಾಯಕ್ಕೆ ಬಳಲುವರು ನೋಡ. ಎತ್ತನೇರಿ ಎತ್ತ ನರಸುವರು, ಎತ್ತನೇರಿ ಎತ್ತನೇರಿ ಎತ್ತ ನರಸುವರು. ಎತ್ತ ಹೋದರಯ್ಯ ಅಯ್ಯ, ಎತ್ತ ಹೋದರಯ್ಯ ಗುಹೇಶ್ವರ. ಭಾವದಲೊಬ್ಬ ದೇವರ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ, ಮನದಲ್ಲೊಂದು ಭಕ್ತಿಯ ಮಾಡಿ. ಶರಣಾರ್ಥಿಗಳು. ವಚನ ಪ್ರಾರ್ಥನೆಯನ್ನು ಸುಶ್ರಾವ್ಯವಾಗಿ ನಡೆಸಿಕೊಟ್ಟಂಥ ಶ್ರೀ ಈಶ್ವರ್ ಹುಲ್ಲಾಳ್ ಅವರಿಗೆ ಅನಂತ ಶರಣಾರ್ಥಿ. ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 93 ಚನ್ನಬಸವೇಶ್ವರರ ಸಂಪಾದನೆ ಮುಂದುವರೆದ ಭಾಗ ಚರ್ಚಿಸಲಿಕ್ಕೆ ಆಗಮಿಸಿರತಕ್ಕಂಥ ಡಾಕ್ಟರ್ ಶಂಭು ಹೆಗಡಾಳ್, ಪ್ರಾಧ್ಯಾಪಕರು CSI ಕಾಲೇಜ್ ಆಫ್ ಕಾಮರ್ಸ್ ಅವರಿಗೆ ತಮ್ಮೆಲ್ಲರ ಪರವಾಗಿ, ಬಸವ ಸಮಿತಿ, ಬಸವ ಕೇಂದ್ರ ಮತ್ತು ಎಲ್ಲ ಪದಾಧಿಕಾರಿಗಳ ಪರವಾಗಿ ಮತ್ತು ಆನ್ಲೈನ್ ವೀಕ್ಷಕರ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತು ಆಗಮಿಸಿದ ಎಲ್ಲ ಶರಣೆಯರಿಗೆ ಶರಣಾರ್ಥಿ. ಹಾಗೆ ಆನ್ಲೈನ್ನಲ್ಲಿ ವೀಕ್ಷಿಸ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ, ಈ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ ಚನ್ನಬಸವಣ್ಣವರ ಒಂದು ಸಂಪಾದನೆ ಮುಂದುವರೆದ ಭಾಗವನ್ನು ಮುಂದುವರಿಸಲಿಕ್ಕೆ ಡಾಕ್ಟರ್ ಶಂಭು ಹೆಗಡಾಳ್ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಸರ್ವರಿಗೂ ಶರಣಾರ್ಥಿ. ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ, ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ. ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶಿವಶರಣರನ್ನು ಭಕ್ತಿಯಿಂದ ವಂದಿಸಿ, ಪ್ರಪಂಚದೆಲ್ಲ ದಾರ್ಶನಿಕರಲ್ಲಿ ಶರಣೆಂದು ಬಸವ ಸಮಿತಿ ಹಾಗೂ ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳಲ್ಲಿ, ಯಾವತ್ತೂ ಸದಸ್ಯರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಇಲ್ಲಿ ಭಾಗವಹಿಸಿದಂತಹ ಹಾಗೂ ಆನ್ಲೈನ್ ಮೂಲಕ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಹಿರಿಯರಿಗೆ, ಮಹನೀಯರಿಗೆ, ಮಾತೆಯರಿಗೆ ನನ್ನ
ಭಕ್ತಿಯ ಶರಣಾರ್ಥಿಗಳು. ಕಳೆದ ವಾರ ಚನ್ನಬಸವಣ್ಣವರು ನಚ್ಚು ಬಿಚ್ಚದೆ ಮನದಲ್ಲಿ ಅಚ್ಚೊತ್ತಿದಂತಿದ್ದಿತ್ತು ಲಿಂಗವೆನ್ನದು, ಜಂಗಮವೆನ್ನದು, ಪ್ರಸಾದವೆನ್ನದು, ಅದು ತನ್ನಲ್ಲಿ ತಾನಾಗಿ ತಾನೇ ಭರಿತನು. ಕೂಡಲ ಚೆನ್ನ ಸಂಗಯ್ಯ, ನಿಮ್ಮ ಶರಣ ಬಸವಣ್ಣನ ನಿಲುವನ್ನು ಉಪಮಿಸಬಾರದು ಅನ್ನುವಂಥ ಬಸವಣ್ಣನವರ ಒಂದು ನಿಲುವನ್ನು, ಅವರ ವ್ಯಕ್ತಿತ್ವವನ್ನು ಕುರಿತು ಚನ್ನಬಸವಣ್ಣವ್ರು ಹೇಳಿರ್ತಾರೆ. ಇಂತೂ ಚಿಕ್ಕದಣ್ಣಾಯಕರು ಪ್ರಭುದೇವರೊಡನೆ ಬಸವರಾಜ ದೇವರ ಮಹಾತ್ಮೆಯ ಸ್ತೋತ್ರ ಮುಖದಿಂ ಕೊಂಡಾಡಲು. ಇಲ್ಲಿ ಬಸವಣ್ಣನವರ ಮಹಾತ್ಮೆಯನ್ನು ಪ್ರಭುದೇವರೊಡಗೂಡಿ ಚನ್ನಬಸವಣ್ಣನವರು ಕೊಂಡಾಡಿದ ಪ್ರಸಂಗದಲ್ಲಿ ಆ ಪ್ರಭುದೇವರು ಚನ್ನಬಸವರಾಜ ದೇವರೊಡನೆ, ಮತ್ತೆ ಅದಕ್ಕೆ ಪ್ರಭುದೇವರು ಆ ಬಸವರಾಜ ದೇವರ ಮಹಾತ್ಮೆಯನ್ನು ಕೊಂಡಾಡಿ ಹೇಳಿದ ಪ್ರಸ್ತಾವದ ವಚನ. ಆದಿ ಅನಾದಿ ಎಂಬೆರಡರ ಮೂಲವನ್ನೆತ್ತಿ ಆದಿಲಿಂಗ ಅನಾದಿ ಜಂಗಮವೆಂಬ ಭೇದವ ವಿವರಿಸಿ ತೋರಿದನಯ್ಯ ಬಸವಣ್ಣನು. ಕಾಯದ ಜೀವದ ಸಂಬಂಧವ ಅಸಂಬಂಧವ ಮಾಡಿ ತೋರಿದನಯ್ಯ ಬಸವಣ್ಣನು. ಎನ್ನ ಆದಿ ಅನಾದಿಯನು ಬಸವಣ್ಣನಿಂದ ತಿಳಿದು ನಮ್ಮ ಗುಹೇಶ್ವರ ಲಿಂಗದಲ್ಲಿ ಸುಖಿಯಾದೆನು ಕೇಳ ಚೆನ್ನ ಬಸವಣ್ಣ ಅಂತ. ಪ್ರಭುದೇವರು ಬಸವಣ್ಣವ್ರ ಕುರಿತು ಹೇಳೋ ಸಂದರ್ಭದಲ್ಲಿ ಹೇಳೋ ಮಾತೇನೆಂದರೆ, ಆದಿ ಅನಾದಿ ಎಂಬೆರಡರ ಮೂಲವನ್ನೆತ್ತಿ. ಇಲ್ಲಿ ಭಾಳ ಫ್ರೀಕ್ವೆಂಟ್ಲಿ ಈ ಆದಿ ಅನಾದಿ ಅಂತಕ್ಕಂಥ ಶಬ್ದದ ಚಿಂತನೆ, ಈ ಪದದ ಚಿಂತನೆ ಆಗಿದೆ. ಈ ಆದಿ ಅಂತಂದಾಗ ನಾವು ಈ ಸಮಸ್ತ ಸೃಷ್ಟಿ ಯುಗಮದ ಮೂಲವಾದ ಈ ಸೃಷ್ಟಿಯ ಉಗಮಕ್ಕೆ ಮೂಲವಾಗಿರ್ತಕ್ಕಂತಹ ಮಹಾಲಿಂಗ ಆದಿ ಅಂದರೆ, ಇದನ್ನು ಸಾಕಷ್ಟು ಸಾರಿ ನಾವು ಈ ಹಿಂದೆ ವಚನಗಳಲ್ಲಿ ನೋಡಿದ್ದೇವೆ. ಈ ಸೃಷ್ಟಿಯ ಉಗಮಕ್ಕೆ ಅಂದರೆ ಗೋಚರವಾಗಿರುವ ಸೃಷ್ಟಿಯ ಈ ಉಗಮಕ್ಕೆ ಬಂದು ಲಾಂಚಿಂಗ್ ಪ್ಯಾಡ್ ಆಗಿ ನಿಂತದ್ದು ಅದು ಆದಿ. ಅದಕ್ಕೆ ನಾವು ಮಹಾಲಿಂಗ ಸ್ಥಿತಿ ಅಂತ ಕರೆದ್ವಿ. ಆ ಮಹಾಲಿಂಗದಿಂದ ಅಂಗ ಮತ್ತು ಲಿಂಗ ಎರಡು ಭೇದ ಆಯಿತು ಅನ್ನೋದು ನಾವು ತಿಳ್ಕೊಂಡಿದ್ದೇವೆ. ಆ ಮಹಾಲಿಂಗದ ಸ್ಥಿತಿ ಬರೋಕ್ಕಿಂತ ಮುಂಚೆ ಎಷ್ಟೋ ಸ್ಥಿತಿಗಳಲ್ಲಿ ನಾವು ಬಂದಿದ್ದೇವೆ. ನಿರವಯ ಸ್ಥಿತಿ ನಿಷ್ಕಲ ಲಿಂಗದ ಸ್ಥಿತಿಯಿಂದ ಬಂದು ಮಹಾಲಿಂಗದ ಸ್ಥಿತಿಗೆ ಬಂದಾಗ ಆ ಮಹಾಲಿಂಗ ಸ್ಥಿತಿಗೆ ನಾವು ಆದಿ ಅಂತ ಕರಿತೇವೆ. ಇಲ್ಲಿ ಆದಿ. ಅನಾದಿ ಅಂತಂದರೆ ಆ ಮಹಾಲಿಂಗ ಸ್ಥಿತಿ ಅಂದರೆ ಆ ಆದಿ ಮಹಾಲಿಂಗಕ್ಕೆ ಮೂಲವಾಗಿರ್ತಕ್ಕಂಥದ್ದು. ನಾವು ಯಾವುದನ್ನು ಆದಿ ಅಂತ ಕರಿತೀವಿ ಆ ಮಹಾಲಿಂಗ ಸ್ಥಿತಿಗೆ, ಅದರ ಮೂಲವಾಗಿರ್ತಕ್ಕಂಥದ್ದು ಅನಾದಿ ಅಂತ. ಆ ಆದಿ ಮಹಾಲಿಂಗಕ್ಕೆ ಮೂಲವಾದ ನಿರವಯಲಿಂಗದ ಜ್ಞಾನಚಿತ್ತು ಏನಿದೆಯಲ್ಲ, ಜ್ಞಾನಚಿತ್ತು ಉಗಮಾತ ಅಂತ ಹೇಳಿದ್ವಲ್ಲ, ಆ ಜ್ಞಾನಚಿತ್ತು ಬಸವಣ್ಣನವರು ಅವೆರಡರ ಮೂಲ ರಹಸ್ಯವನ್ನೆಗೆತ್ತಿ, ಆದಿಯ ಮೂಲ ರಹಸ್ಯ ಅನಾದಿಯ ಮೂಲ ರಹಸ್ಯವ ನೆನಗೆತ್ತಿ ತೋರಿದವರು ಅವ್ರು ಬೇರೆ ಯಾರು ಅಲ್ಲ. ನನಗೆ ಅವೆರಡರ ಮೂಲವನ್ನು ತೋರಿದವ್ರು ಯಾರಂದರೆ ಬಸವಣ್ಣವರು ಅಂತ ಹೇಳಿದರು ಪ್ರಭುದೇವರು. ಆದಿಲಿಂಗ ಅನಾದಿ ಜಂಗಮವೆಂಬ ಭೇದವ ನೋಡ್ರಿ ವಿವರಿಸಿ ತೋರಿದನಯ್ಯ ಬಸವಣ್ಣನು. ಲಿಂಗವು ಆದಿ ಎನಿಸಿದರೆ ಆ ಲಿಂಗದ ಚೇತನವಾದ ಜ್ಞಾನಚಿತ್ತು ಏನಿತ್ತಲ್ಲ,
ಮಹಾಲಿಂಗ ಅದು ಆದಿಯಾದರೆ ಅದಕ್ಕೆ ಚೇತನವಾಗಿರ್ತಕ್ಕಂಥ ಜ್ಞಾನಚಿತ್ತು ಆ ಜಂಗಮ ಅಂದರೆ ಜ್ಞಾನಚಿತ್ತು, ಅದಕ್ಕೆ ಜಂಗಮ ತತ್ವ ಅಂತ ಕರಿತೇವೆ. ಅದು ಅನಾದಿ ಎಂಬ ರಹಸ್ಯವೇ ನನಗೆ ವಿವರಿಸಿ ನನಗೆ ತೋರಿದವರು ಯಾರಾದರೆ ಅದು ಗುರು ಬಸವಣ್ಣನವರು ಅಂತ ಪ್ರಭುದೇವರು ಮತ್ತೆ ಹೇಳಿದರು. ಕಾಯದ ಜೀವದ ಅಸಂಬಂಧವ ಮಾಡಿ ತೋರಿದನಯ್ಯ ಬಸವಣ್ಣನು. ಈಗ ಪಂಚಭೂತಾತ್ಮಕವಾದಂತಹ ಈ ಜಗತ್ತಿಗೆ ತೋರಿ ಮತ್ತೆ ಕೆಡುವಂತಹ, ನೋಡ್ರಿ, ತೋರಿ ಕೆಡುವ ಕಾಯ ಏನೈತಲ್ಲ ಇದು ಜೀವ ಅಲ್ಲ. ಇದು ನಾವು ಹಿಂದೆ ನೋಡೇವಿ. ಕಾಯ ಜೀವದ ಹೊಲಿಗೆಯನ್ನು ಬಿಚ್ಚಿ ಬೇರೆ ಮಾಡ್ತಕ್ಕಂಥ ಸ್ಥಿತಿಯನ್ನು ನೋಡೇವೆ ನಾವು. ಈ ಪಂಚಭೂತಾತ್ಮಕದಿಂದ ಕೂಡಿದಂಥ ಈ ಜಗತ್ತಿಗೆ ತೋರಿ ಒಂದು ದಿವಸ ವಿನಾಶ ಆಗಿ ಇರದಂತೆ ಆಗುವಂಥ ಈ ಕಾಯ ಇದು ಜೀವ ಅಲ್ಲ. ಶಿವತತ್ವದಿಂದ ಹೊರಹೊಮ್ಮಿ ಮರವೆಯಿಂದ ತನ್ನ ನಿಜವ ಮರೆದು ಕಾಯ ಭಾವ ತಳೆದ ಜೀವ ಅದು ಕಾಯವಲ್ಲ. ಇಲ್ಲಿರುವಂಥ ಜೀವ, ಈ ಶರೀರದೊಳಿರ್ತಕ್ಕಂಥ ಜೀವ ಏನೈತಲ್ಲ ಇದು ಕಾಯ ಅಲ್ಲ. ಆ ಜೀವ ಈ ಶರೀರ ಅಲ್ಲ, ಈ ಶರೀರ ಆ ಜೀವ ಅಲ್ಲ. ಆದರೆ ವಾಸ್ತವದಲ್ಲಿ ಹಿಂಗೈತಿ, ವಾಸ್ತವದಲ್ಲಿ ಅದು ಹಂಗೈತಿ. ಜೀವ ಬೇರೆ ಶರೀರ ಬೇರೆ ಅಂತಿದ್ರು. ಈ ಮಾಯೆ ಅಥವಾ ಮರವೆಯ ಮಾಯೆಯಲ್ಲಿ ಏನಾಗಿದೆ ಅಂದರೆ ಎರಡು ಒಂದಂತ ಕಾಣಕತ್ತೈತಿ. ಶರೀರ ಅಂದರೆ ಬೇರೆ ಅಲ್ಲ, ಜೀವ ಅಂದರೆ ಬೇರೆ ಅಲ್ಲ. ಜೀವ ಮತ್ತು ಕಾಯ ಮತ್ತು ಶರೀರ, ಕಾಯ ಮತ್ತು ಜೀವ ಎರಡು ಒಂದೇ ರೀತಿಯಾಗಿ ಇವತ್ತು ನಮ್ಮ ಬದುಕಿನಲ್ಲಿ ಹಾಸುಹೊಕ್ಕಾಗಿದೆ. ಅದರದು ಆ ಸಂಬಂಧ ಏನೈತಲ್ಲ, ಅದನ್ನು ಬಿಟ್ಟು ಆದಿಲ್ಲ, ಅದನ್ನು ಬಿಟ್ಟು ಆದಿಲ್ಲ ಅನ್ನೋ ಸಂಬಂಧ ಐತಲ್ಲ, ಆ ಸಂಬಂಧವನ್ನು ಅಸಂಬಂಧವ ಮಾಡಿ ತೋರಿದನಯ್ಯ ಬಸವಣ್ಣನು. ಅಸಂಬಂಧ ಅಂದ್ರೆ ಭಿನ್ನ ಮಾಡಿ ತೋರಿದ ಅದನ್ನು ಅಂತ. ನಾವೇನು ತಿಳ್ಕೊಂಡೇವಲ್ಲ ಅದು ಒಂದೇ ಅಂತಂದು, ಅದು ಒಂದೇ ಅಲ್ಲ, ಅದು ಎರಡು ಐತಿ, ಅದು ಬೇರೆ ಇದು ಬೇರೆ ಅನ್ನುವಂಥ ಭಿನ್ನವನ್ನು ಮಾಡಿ ಅವೆರಡೂ ತಾತ್ವಿಕವಾಗಿ ಭಿನ್ನ ಭಿನ್ನವಾಗಿರುವಂಥ ತತ್ವಜ್ಞಾನ ಅನ್ನೋದನ್ನು ನನಗೆ ತೋರಿದಂಥವ್ರು ಯಾರು ಅಂತಂದರೆ ಗುರು ಬಸವಣ್ಣನವರು ಅಂತ. ಯಾರು ಹೇಳಕತ್ತಾರ ಈ ಮಾತು? ಪ್ರಭುದೇವರು ಹೇಳಕತ್ತಾರ, ಚನ್ನಬಸವಣ್ಣವ್ರು ಕೂಡ್ಕೊಂಡು. ಎನ್ನ ಆದಿ ಅನಾದಿಯನು ಬಸವಣ್ಣನಿಂದ ಅಷ್ಟ ಅಲ್ಲ, ನನ್ನ ಆದಿ ಅನಾದಿ ಏನೈತಿಲ್ಲ ಬಸವಣ್ಣವ್ರು, ಇವರು ಪ್ರಭುದೇವ್ರು ಹೇಳಾಕ್ತಾರೆ, ನನ್ನ ಆದಿ ಅನಾದಿಯನ್ನೂ ಕೂಡ ನಾನು ಯಾರಿಂದ ತಿಳ್ಕೊಂಡೇನಿ? ಬಸವಣ್ಣವರಿಂದ ತಿಳ್ಕೊಂಡೇನಿ. ಅದನ್ನು ತಿಳ್ಕೊಂಡ ಮೇಲೆ ನಾನು ಗುಹೇಶ್ವರ ಲಿಂಗದಲ್ಲಿ ಸುಖಿಯಾದೆನು ಕೇಳ ಚೆನ್ನ ಬಸವಣ್ಣ. ಪ್ರಭುದೇವರು ಯಾವಾಗ ಸುಖಿ ಆದರು ಅಂತಂದರೆ ಈ ಭೇದವನ್ನು ತಿಳ್ಕೊಂಡ ಮೇಲೆ ಸುಖಿ ಆದರು. ಕಾಯ ಜೀವದ ಭೇದ ಏನಿದೆಯಲ್ಲ, ಸಂಬಂಧವನ್ನು ಬಸವಣ್ಣನವರಿಂದ ನಾನು ತಿಳ್ಕೊಂಡೆ. ಅದನ್ನು ಅಸಂಬಂಧವ ಮಾಡಿ ತೋರಿದನಯ್ಯ ಬಸವಣ್ಣ, ಅದು ಬೇರೆ ಅಂತ ಯಾವಾಗ ತಿಳ್ಕೊಂಡೆ ಆವಾಗ ನಾ ಸುಖಿ ಆದೆ ಅಂತಂದ್ರೆ ಅವರು. ನಾವು ಅಷ್ಟೇ ಅಲ್ಲ, ಈ ಶರೀರ ಮತ್ತು ಜೀವ ಬೇರೆ ಬೇರೆ. ಇದು ಶಿವತತ್ವದಿಂದ ಶಿವಾಂಶಿಕವಾಗಿ ಬಂದಂತಹ ಈ ಜೀವ ಚೈತನ್ಯ, ಇದು ಮರವೆಯಿಂದ ತನ್ನ ಮೂಲವನ್ನು ಮರ್ತಿದ್ದದ್ದಕ್ಕೆ ತನ್ನ ನಿಜವ ಮರೆದು ಆ ಜೀವ ಒಳಗೆ ಕಾಯ ಭಾವವನ್ನು ಹೊಂದ್ಕೊಂಡ್ಬಿಟ್ಟೈತಲ್ಲ, ಇದು ನನ್ನ ಶರೀರ, ಇದು ನನ್ನ ಶರೀರ ಅಂತ ಅನ್ನಕತ್ತೈತಲ್ಲ ಅದ ಜೀವ, ಇದು ನನ್ನ ಕೈ ಅನ್ನಕತ್ತೈತಲ್ಲ, ಇದು ನನ್ನ ಶರೀರ ಅನ್ನಕತ್ತೈತಲ್ಲ, ಅಂದರೆ ಆ ಜೀವಕ್ಕೆ ಆ ಭಾವ ಬರಬೇಕಂತ. ಈ ಶರೀರವೂ ನನ್ನದಲ್ಲ ಅನ್ನೋ ಭಾವ. ಅದನ್ನು ಅಸಂಬಂಧವ ಮಾಡಿ ತೋರಿಸ್ಬೇಕಂತ. ಅಸಂಬಂಧವ ಮಾಡಿ ಅಂದ್ರೆ ಅದನ್ನು ಭಿನ್ನ ಮಾಡಿ ನಾವು ತಿಳ್ಕೊಬೇಕಂತ. ಯಾಕಷ್ಟು ಚಿಂತೆ ಮಾಡಕತ್ತಿ? ಇದು ಜಗತ್ತಿಗೆ ತೋರಿ ಕೆಡುವಂತಹ ಕಾಯ. ಇದು
ಶರೀರ ಅನ್ನೋದು ಈ ಜಗತ್ತಿಗೆ ತೋರಿ ಒಮ್ಮೆ ಇಲ್ಲದಂಗೆ ಆಗುವಂಥದ್ದು ಇದು ಆಯುಷ್ಯ ಎಷ್ಟೈತಿ ಗೊತ್ತಿಲ್ಲ. ಇದರ ಆಯುಷ್ಯ ಎಷ್ಟೈತಿ ಗೊತ್ತಿಲ್ಲ. 80 90 100 60 70 ಅದು ಈ ಗೊತ್ತಿಲ್ಲ. ಇದು ತೋರಿ ಕೆಡೋದೇ ಇದು. ಜೀವ ಅದನ್ನು ಅದು ನನ್ನದು, ನನ್ನ ಶರೀರ, ನನ್ನ ಕಾಯ ಅಂತ ತಿಳ್ಕೊಂಡೈತಲ್ಲ, ಮರವೆಯಿಂದ, ಮಾಯೆ ಮರವೆಯಿಂದ ಇದು ಈ ಶರೀರ ಭಾವವನ್ನು, ಕಾಯ ಭಾವವನ್ನು ಹೊಂದ್ಕೊಂಡೈತಲ್ಲ, ಅಲ್ಲಿ ದುಃಖ ಇದೆ ನಮಗೆ ಅಂತ ಹೇಳ್ತಾರೆ ಅವರು. ಯಾವಾಗ ಆ ನಿಜದ ಅರಿವನ್ನು ನಾವು ತಿಳ್ಕೊಂಡ್ಬಿಡ್ತೇವಲ್ಲ, ಅವಾಗ ನಾವು ಸುಖಿ ಆಗ್ತೇವೆ ಅಂತ ಹೇಳ್ತಾರೆ ಅವರು. ಈ ವಚನದ ತಾತ್ಪರ್ಯ ಪ್ರಭುದೇವರು ತಮ್ಮ ಮುಖಾಂತರ ತಾನು ಬಸವಣ್ಣನವರಿಂದ ಈ ಅರಿವನ್ನು ಪಡ್ಕೊಂಡಿದ್ದಕ್ಕೆ ನಾ ಸುಖಿ ಆದೆ ಅಂತ ಹೇಳಿದ್ದು ಇಡೀ ಜಗತ್ತಿಗೆ. ಅದು ನೀವು ಹಂಗೆ ತಿಳ್ಕೊಳ್ರಪ್ಪ, ನೀವು ಸುಖಿ ಇರ್ತೀರಿ ಅನ್ನೋ ಅರ್ಥದಲ್ಲಿ. ಜೀವ ಕಾಯಭಾವದಿಂದ ಹೊರಗೆ ಬಂದಾಗ ನಾವು ಸುಖಿಯಾಗಿರ್ತೇವೆ ಅನ್ನುವಂಥ ಮಾತು. ನನ್ನ ಹೊಟ್ಟೆ ಹಸ್ತೈತಿ ಅಂತೇವಿ. ನನ್ನ ಹೊಟ್ಟೆ ಹಸ್ತೈತಿ ಅನ್ನೋದು ಯಾವುದದು? ನನ್ನ ನೀರಡಿಕೆ ಭಾಳ ಆಗೈತಿ ಅಂತೇವಿ. ಹೌದಾ? ಯಾವುದದು? ಶರೀರಕ್ಕೆ ನೀರಡಿಕೆನೋ, ಶರೀರದೊಳಗಿರ್ತಕ್ಕಂಥ ಜೀವ ಚೈತನ್ಯಕ್ಕೆ ನೀರಡಿಕೆನೋ? ಶರೀರಕ್ಕೆ. ಆದ್ರೆ ಆ ಜೀವ ಚೈತನ್ಯ ಏನು ಅನ್ಕೊಳಕತೈತಿ? ನನಗೆ ನೀರಡಿಕೆ ಆಗಿದೆ ಅಂತ ಅನ್ಕೊಳಕ್ತೈತಿ. ಇದು ಜೀವಕಾಯ ಭಾವ ಇದು ಅಂತ ಅರ್ಥ. ಸಹಜವಾಗಿ ನಾವು ಹೇಳ್ತೇವೆ ಈ ಭೇದ. ಮತ್ತು ಅದು ಹಂಗೆ ಐತದು, ಎರಡು ಕೂಡೆ ಇದ್ದಂಗೆ ಅದಾವು, ಆಶ್ರಯ ಪಡ್ಕೊಂಡೈತದು. ಈಗ ನಾವು ಯಾವ ಮನೆ ಒಳಗದೇವಿ, ಆ ಮನೆ ಸೋರಾಕತ್ತಿತ್ತು ಅಂದ್ರೆ ನನ್ನ ಮನೆ ಸೋರಾಕತೈತೆ ಅಂತ ಹೇಳ್ಬೇಕಲ್ಲ. ಎಲ್ಲಿವರೆಗೆ ಆ ಮನೆಯಾಗಿರ್ತೀವಿ ನಾವು, ನಾ ಬೇರೆ ಮನೆ ಬೇರೆ ಖರೆ, ಆದ್ರೆ ಆ ಮನೆಯೊಳಗೆ ಆಶ್ರಯ ಪಡ್ಕೊಂಡೇನಂದ್ರೆ ಅದು ನನ್ನ ಮನೆ ಅಂತ ಅನ್ಕೋಬೇಕಾಕತ್ತಿಲ್ಲ. ಆದ್ರೆ ಅರಿವು ಇಟ್ಕೊಂಡು ಅನ್ಕೋಬೇಕು. ಅದು ಮೋಹ ಇಟ್ಕೊಂಡು ನಾನಾ ಮನಿನ ನಾನು ಅನ್ನೋ ಭಾವ ಇರಬಾರ್ದು. ಅದನ್ನು ಭೇದ ಅರಿಸಿಕೊಟ್ಟವ್ರು ಯಾರಂದ್ರೆ ಬಸವಣ್ಣವರು ಅಂತ ಪ್ರಭುದೇವರು ಹೇಳಾಗ್ತಾರೆ. ಈ ರೀತಿಯಾಗಿ ಆದಿಲಿಂಗ ಅನಾದಿ ಜಂಗಮವೆಂಬ ಭೇದವನ್ನು ನನಗೆ ಬಸವಣ್ಣ ತೋರಿಸಿ ಕೃತಾರ್ಥನ ಮಾಡಿದನೆಂದು ಪ್ರಭುದೇವರು ಚನ್ನಬಸವರಾಜ ದೇವರೊಡನೆ ನಿರೂಪಿಸಲು, ಆ ಚನ್ನಬಸವರಾಜ ದೇವರು ಪ್ರಭುದೇವರೊಡನೆ ನಿನಗೆ ಆದಿ ಅನಾದಿಗತೀತವಾದ ಲಿಂಗವೆಂತೂ ಸಾಧ್ಯವಾಯಿತೆಂದು ಕೇಳುವ ಪ್ರಸ್ತಾವದ ವಚನ. ಇವ್ರು ಹಿಂಗೆ ಹೇಳಿದ ಮೇಲೆ ಈ ಆದಿ ಮತ್ತು ಅನಾದಿಗತೀತವಾದ ಆ ಲಿಂಗ ಏನಿದೆಯಲ್ಲ, ಆ ನಿರವಯ ಲಿಂಗ, ಆ ಲಿಂಗವೆಂತೂ ಸಾಧ್ಯವಾಗಿತ್ತು, ಆಗ ನಿಮ್ಗೆ ಹೆಂಗೆ ಸಾಧ್ಯ ಆಗಿತ್ತು ಹಂಗಾರ ಅದನ್ನು ಹೇಳ್ರಿ ಅಂತ ಚನ್ನಬಸವಣ್ಣವರು ಪ್ರಭುದೇವರನ್ನ ಕೇಳುವಂಥ ವಚನ ಇದು. ಆದಿಯಲ್ಲಿ ಬಂದುದಲ್ಲ, ಅನಾದಿ ಬಿಂದುವಿನಲ್ಲಿ ಆದುದಲ್ಲ. ನೋಡ್ರಿ, ಆದಿಯಲ್ಲಿ ಬಂದುದಲ್ಲ, ಅನಾದಿ ಬಿಂದುವಿನಲ್ಲಿ ಆದುದಲ್ಲ. ನಾದವನು ಕಳೆನುಂಗಿ ಕಳೆಯ ನಾದ ನುಂಗಿ ಹೊಳೆವ ಲಿಂಗ ನಿನಗೆಂತೂ ಸಾಧ್ಯವಾಯಿತು ಹೇಳ. ಅಪ್ಪಣೆ ಇಲ್ಲದ ಅಪ್ಪಣೆ ಸಲುವುದೇ ಜಗದೊಳಗೆ. ಇದು ಕಾರಣ ಕೂಡಲ ಚನ್ನ ಸಂಗಮ ದೇವರಲ್ಲಿ ಆದಿ ಸೋಂಕು ನಿನಗೆಂತೂ ಸಾಧ್ಯವಾಯಿತು ಹೇಳ ಪ್ರಭುವೇ. ಇಲ್ಲವರು ಆ ನಿಷ್ಕಲ ನಿಜವಸ್ತು ಏನಿದೆಯಲ್ಲ, ನಿರವಯ ನಿಷ್ಕಲ ನಿಜವಸ್ತು, ಅದು ಆದಿಯಲ್ಲಿ ಬಂದುದಲ್ಲ. ಆದಿ ಅಂದರೆ ಇಲ್ಲಿ ಮಹಾಲಿಂಗ. ಅದು ಆದಿಯಲ್ಲಿ ಬಂದುದಲ್ಲ, ಅದು ಅನಾದಿಯಲ್ಲಿ ಆದುದೂ ಅಲ್ಲ. ಆ ಆಗು ಮತ್ತು ಹೋಗುಗಳೆಂಬುವು ಆ ಪರವಸ್ತುವಿಗೆ ಇಲ್ವೇ ಇಲ್ಲ. ಅದು ಇತ್ತು, ಅದು ಆಗಿದ್ದಲ್ಲ. ಪರವಸ್ತು ಅದು ಇತ್ತು, ನೀ ಇದ್ದೆಯಲ್ಲ, ಇದ್ದು ಇಲ್ಲದಂತೆ. ಇತ್ತು, ಅದು ಆಗಿಲ್ಲದು. ಅದಕ್ಕೆ ಆಗು ಹೋಗುಗಳ ಇತಿಮಿತಿಗಳಿಲ್ಲ. ಅದಕ್ಕೆ ಆ ಪರವಸ್ತುವಿಗೆ ಅದು ಕೇವಲ ಇತ್ತು. ಯಾವಾಗಿತ್ತು? ಇತ್ತು.
ಹೆಂಗಾತು? ಅದು ಆಗಿದ್ದಲ್ಲದು, ಅದು ಇತ್ತು. ಭಾಳ ಅರ್ಥ ಐತಿಲ್ಲಿ. ಆಗು ಹೋಗುಗಳೆಂಬವು ಆ ಪರವಸ್ತುವಿಗಿಲ್ಲ. ನಾದವನು ಕಳೆನೊಂಗಿ ಕಳೆಯ ನಾದನೊಂಗಿ ಹೊಳೆವ ಲಿಂಗ ನಿನಗೆಂತೂ ಸಾಧ್ಯವಾಯಿತು. ಈ ಅನಾದಿ ಬಿಂದುವಿನಲ್ಲಿ ಆದುದಲ್ಲ ಅಂದ್ರೆ ಅದಕ್ಕೆ ಅದು ಆಗಿದ್ದಲ್ಲದು, ಅದು ಇದ್ದದ್ದು ಆಗಿದ್ದಲ್ಲ. ನಾದ ಬಿಂದು ಕಳೆಗತೀತವಾದ ಮಹಾಘನ, ನಾದ ಬಿಂದು ಕಳೆಗೆನೂ ಅತೀತವಾಗಿರ್ತಕ್ಕಂಥ ಮಹಾಘನ. ನಾದ ಬಿಂದು ಕಳೆಗಳನ್ನೆಲ್ಲ ತನ್ನಲ್ಲಿ ಗರ್ಭೀಕರಿಸಿಕೊಂಡು ಅದರಲ್ಲಿಯೇ ಉದ್ಭವ ಆಗಿದ್ದು ನಾದ ಬಿಂದು ಕಳೆಗಳು. ಅವು ಮಗಳು ಬಂದು ಅಲ್ಲ ಓಂಕಾರ, ಅದರಿಂದನೇ ಬಂದಿದ್ದದು. ಅವನು ಗರ್ಭೀಕರಿಸಿಕೊಂಡು ಹೊಳೆವ ನಿರವಯ ನಿಷ್ಕಲ ಲಿಂಗ, ಅದಕ್ಕೆ ತನು ಮನ ಭಾವೇಂದ್ರಿಯಗಳ ಸಾಕಾರ ರೂಪವಾಗಿರುವ, ನೋಡ್ರಿ, ಅದು ನಿರಾಕಾರವಾಗಿತ್ತು, ಅದಕ್ಕೆ ತನು ಮನ ಭಾವಗಳಿಂದ ಸಾಕಾರ ರೂಪವಾಗಿರುವ ನಿನಗೆ, ಯಾರಿಗೆ? ಪ್ರಭುದೇವರಿಗೆ. ಆ ಪರವಸ್ತುವಿನ ಸಾಕಾರ ರೂಪವೇ ನೀವು. ಪ್ರಭುದೇವರಿಗೆ ಹೇಳಾಕತ್ತಾರ ಅವರು, ಚನ್ನಬಸವಣ್ಣವರು. ಅದಕ್ಕೆ ಸಾಕಾರ ರೂಪ ಹೆಂಗೆ ಬಂತಂದ್ರೆ ಅದಕ್ಕೆ ತನು ಬಂತು, ಮನ ಬಂತು, ಭಾವ ಬಂತು. ಹೀಗಾಗಿ ಅದು ಸಾಕಾರ ರೂಪವಾಗಿ ನಿನ್ನ ಮುಖಾಂತರ ನಮ್ಮ ಮುಂದೆ ಐತಿ. ಆ ವಸ್ತು ನಿನಗೆ ಹೇಗೆ ಸಾಧ್ಯವಾಯಿತು ಹೇಳು ಪ್ರಭುವೇ? ನಿಮಗದು ಹೆಂಗೆ ಒಲ್ದೈತಿ ಅದನ್ನು ಹೇಳ್ರಿ ಅಂತ ಅವ್ರ ಪ್ರಶ್ನೆ. ಅಪ್ಪಣೆ ಇಲ್ಲದ ಅಪ್ಪಣೆ ಸಲುವುದೇ ಈ ಜಗದೊಳಗೆ. ಆ ನಿರವಯ ದಿರವಿನಲ್ಲಿ, ಆ ನಿರವಯದ ಇರು ಏನೈತಲ್ಲ, ಅಲ್ಲಿ ಎರಡೆಂಬುದಿಲ್ಲ, ಎರಡು ಅನ್ನೋದಿಲ್ಲ, ಅಲ್ಲಿ ಅದು ಒಂದು. ಆ ನಿರವಯ ಸ್ಥಿತಿಯಲ್ಲಿ ಎರಡಿಲ್ಲ, ಅದು ಒಂದೇ ಒಂದು. ಅದು ಅನಾದಿ ಸ್ಥಿತಿ. ಎರಡು ಅನ್ನೋದಿಲ್ಲ ಎಲ್ಲಲ್ಲೇ. ಅದು ಅಪ್ಪಣೆ ಆದೇಶಗಳಿಗೆ ಅಡಿಗೆ ಇಲ್ಲ. ಅಪ್ಪಣೆ ಯಾರಿಗೆ ಅಪ್ಪಣೆ ಮಾಡ್ಬೇಕು? ಅದು ಆದೇಶ ಯಾರಿಗೆ ಮಾಡ್ಬೇಕು? ಇನ್ನೊಂದಿದ್ರೆ ಅದು ಒಂದು ಆದೇಶ ಮಾಡ್ತೈತಿ, ಇನ್ನೊಂದು ಕೇಳ್ತೈತಿ, ಪಾಲನೆ ಮಾಡ್ತೈತಿ. ಅಪ್ಪಣೆ ಆದೇಶಗಳಿಗಡೆ ಇಲ್ಲ. ಅದು ಭೌತಿಕ ಜಗತ್ತಿನೊಳಗೆ ಮಾತ್ರ ಅಪ್ಪಣೆ. ನೋಡ್ರಿ, ಅಪ್ಪಣೆ ಇಲ್ಲದ ಅಪ್ಪಣೆ ಸಲ್ಲುವುದೇ. ಅದು ಭೌತಿಕ ಜಗತ್ತಿನೊಳಗೆ ಮಾತ್ರ ಸಾಧ್ಯ. ಅದು ಒಂದಿದ್ದು ಎರಡು ಆದಾಗ ಒಂದು ಪೂಜ್ಯ ವಸ್ತು ಆಗುತ್ತೆ, ಇನ್ನೊಂದು ಪೂಜಕ ಆಗ್ತದೆ. ಅಲ್ಲಿ ಇಲ್ಲ, ಅಲ್ಲಿ ಯಾವುದು ಭೇದ ಇಲ್ಲ. ಅಲ್ಲಿ ಯಾರಿಗೆ ಅಪ್ಪಣೆ ಮಾಡೋದು, ಯಾರು ಅದನ್ನು ಪಾಲನೆ ಮಾಡೋದು? ಅಪ್ಪಣೆ ಮಾಡೋರು ಇಲ್ಲ, ಅದನ್ನು ಪಾಲನೆ ಮಾಡೋರು ಇಲ್ಲ. ಅದು ಮಾತ್ರ ಕೇವಲ ಈ ಕಣ್ಣಿಗೆ ತೋರುವ ಭೌತಿಕ ಜಗತ್ತಿನೊಳಗೆ ಸಾಧ್ಯ. ಅದು ಆ ನಿರವಯ ವಸ್ತುವಿನ ಶಿವ ಜಗತ್ತೇನೈತಲ್ಲ, ಪ್ರಪಂಚ, ಅಲ್ಲಿ ಅದು ಇಲ್ಲ. ಇದು ಕಾರಣ ಕೂಡಲ ಚೆನ್ನ ಸಂಗಮ ದೇವರಲ್ಲಿ ಆದಿ ಸೋಂಕು ನಿನಗೆಂತೂ ಸಾಧ್ಯವಾಯಿತು ಹೇಳ. ಈ ನಿರವಯಲಿಂಗದ ಸಾವಯವ ಲೋಕಕ್ಕೆ ನಿಲುಕದಂತಹ ನಿಜವಾದ ಕಾರಣ ಆ ಆದಿ ಅನಾದಿಯ ಸಂಬಂಧ ಸಾಕಾರ ರೂಪಿಯಾದ ನಿನಗೆ. ಅದರ ಸಾಕಾರ ರೂಪನ ನೀವು. ನಿಮಗೆ ಅದು ಹೇಗೆ ಸಾಧ್ಯವಾಗಿತ್ತು ಆ ಸಂಬಂಧ ಹೇಳೆಂದು ಪ್ರಭುದೇವರು, ಚನ್ನಬಸವಣ್ಣವರು ಪ್ರಭುದೇವರಲ್ಲಿ ಪ್ರಶ್ನೆ ಮಾಡ್ತಾರೆ. ಹೀಗೆಂದು ಚಿಕ್ಕದಣ್ಣಾಯಕರು ಬೆಸಗೊಳ್ಳಲು ಇದಕ್ಕೆ ಪ್ರಭುದೇವರು ನಿರೂಪಿಸಿದ ಪ್ರಸ್ತಾವದ ವಚನ. ಮತ್ತಿದು ಭಾಳ ತಾತ್ವಿಕವಾಗಿ ಪ್ರಶ್ನೆ ಮಾಡಿಬಿಟ್ರು. ಇದಕ್ಕೆ ಅವ್ರು ಏನು ಉತ್ತರ ಕೊಡ್ತಾರ ನೋಡೋಣ. ಬಹಳ ಸುಂದರವಾದ ವಚನ ಇಲ್ಲಿ ಬರುತ್ತೆ. ಆದಿ ಅನಾದಿಗೆ, ನೋಡ್ರಿ, ಆದಿ ಅನಾದಿಗೆ ಭೇದ ಉಂಟೆ ಅಂತ ಒಳ್ಳೆ ಎಂಥ ಪಾಯಿಂಟಿಗೆ ಬಂದ್ರೆ ನೋಡು. ಆದಿ ಅನಾದಿಗೆ ಭೇದ ಉಂಟೆ. ಆದಿಲಿಂಗ ಅದು ಮಹಾಲಿಂಗ ಸ್ಥಿತಿ. ಅನಾದಿ ಶರಣನೆಂಬುದು ತನ್ನಿಂದ ತಾ ಮಾಡಲಾಯಿತು. ಅವು ಅದರೊಳಗೆ ಏನರ ಭೇದ ಹುಡುಕಾಕತ್ತೇನೋ? ಆದಿ ಅನಾದಿ ಅಂತಕ್ಕಂಥದ್ದು ನಿನಗೆ ಹೆಂಗೆ ಸಂಬಂಧ ಆಯ್ತು ಅಂತ ಕೇಳಾಕತ್ತಿರಲ್ಲ.
ಅವು ಅದರಲ್ಲಿ ಭಿನ್ನ ಹುಡುಕಕ್ಕಾಗತ್ತೆ ಅನ್ನೋದು, ಅವು ಭಿನ್ನ ಅಲ್ಲವು, ಒಂದೇ ಅವು. ಎರಡಾಗಿ ಆದರೂ ಕೂಡ ಅದು ಒಂದೇ ಅನ್ನುವಂಥ ಅರ್ಥದಲ್ಲಿ. ಆದಿ ಅನಾದಿಗೆ ಭೇದ ಉಂಟೆ? ಪ್ರಶ್ನೆ. ಆದಿಲಿಂಗ, ಅನಾದಿ ಶರಣನೆಂಬುದು. ಅನಾದಿ ಅಂದರೆ ಜಂಗಮ, ಆ ಶರಣ ಅಂದರೆ ಜಂಗಮ. ಅನಾದಿ ಶರಣನೆಂಬುದು ತನ್ನಿಂದ ತಾ ಮಾಡಲಾಯಿತು. ಧರೆಯಾಕಾಶ ಭವನಗಳು, ಧರೆಯಾಕಾಶ ಭವನಗಳು ಹುಟ್ಟದ ಮುನ್ನ ಅನಾದಿ ಪರಶಿವನು ತಾನೇ ತನ್ನ ಲೀಲೆಗೆ ಸಾಕಾರವ ಧರಿಸಿದಡೆ, ತಾನೇ ತನ್ನ ಲೀಲೆಗೆ ಸಾಕಾರವ ಧರಿಸಿದಡೆ ಆ ಸಾಕಾರವೇ ಈ ಸಾಕಾರವಾಯಿತು, ಈ ಜಗತ್ತು. ಆ ಸಾಕಾರವೇ ತನ್ನ ಸ್ವಲೀಲಾನಂದಕ್ಕಾಗಿ ಆ ನಿರಾಕಾರ ವಸ್ತು ಸಾಕಾರ ಆದಾಗ ಅದರ ಪರಿಣಾಮವೇ ಈ ಕಣ್ಣಿಗೆ ಕಾಣುವ ತೋರುವ ಜಗತ್ತಾಗಿ ಈ ಸಾಕಾರವಾಯಿತು. ಆ ಸಾಕಾರವೇ ಈ ಸಾಕಾರವಾಯಿತು. ಎನ್ನ ಸಾಕಾರದ ಆದಿಯನು ನಾನೇನಿವತ್ತು ತನುಮನ ಭಾವೇಂದ್ರಿಯಗಳ ಸಾಕಾರ ರೂಪ, ಎನ್ನ ಸಾಕಾರದ ಆದಿಯನು, ಎನ್ನ ನಿರಾಕಾರದ ಅನಾದಿಯನು, ನನ್ನಲ್ಲಿರುವ ಜೀವಚೈತನ್ಯದ ಅನಾದಿ, ಹೌದಾ, ಅನಾದಿಯನು ಬಸವಣ್ಣ ಬಲ್ಲವನಾಗಿ, ಬಸವಣ್ಣ ಬಲ್ಲವನಾಗಿ ಗುಹೇಶ್ವರ ಲಿಂಗದ ಘನವು ಬಸವಣ್ಣನಿಂದೆನಗೆ ಸಾಧ್ಯವಾಯಿತು ಕಾಣ ಚೆನ್ನ ಬಸವಣ್ಣ. ಎಷ್ಟು ಇದು ಎರಡು ಅದಾವು ಅಂತ ಅನ್ನಕತ್ತಿರಲ್ಲ, ಇವು ಎರಡು ಅಲ್ಲ, ಅಲ್ಲಿವು ಇವು ಎರಡು ಅಲ್ಲ, ಸ್ಪಷ್ಟ ಹೇಳಿಬಿಟ್ರು ಅವರು. ಅನಾದಿಶ ತನ್ನಿಂದ ತಾ ಮಾಡಲಾಯಿತು. ಆ ಪರವಸ್ತುವೇ ಹಿಂಗೆ ಒಂದು ಇದ್ದಿದ್ದು ಎರಡು ಆಗಿದ್ದಿದ್ದು ಅಷ್ಟೇ. ಅದು ಮೂಲದಲ್ಲಿ ಎರಡು ಇಲ್ಲವೋ ಅನ್ನುವಂಥ ಅರ್ಥದಲ್ಲಿ ಹೇಳಿದನು ಅವರು. ಧರೆಯಾಕಾಶ ಭವನಗಳು ಹುಟ್ಟದ ಮುನ್ನ, ಈ ಸೃಷ್ಟಿ ಗೋಚರ ಸ್ಥಿತಿಗೆ ಬರೋಕ್ಕಿಂತ ಮುಂಚೆನೇ ಆ ಅನಾದಿ ಪರಶಿವ ತತ್ವ ಏನಿತ್ತಲ್ಲ ವಸ್ತು, ಅದು ತನ್ನ ಲೀಲೆಗೆ ತಾನೇ ತನ್ನ ಲೀಲೆಗೆ ಸಾಕಾರಗೊಳತು. ಅದರ ಪರಿಣಾಮವಾಗಿ ಈ ಕಣ್ಣಿಗೆ ತೋರುವ ಜಗತ್ತು ಸೃಷ್ಟಿಯಾಯಿತು. ಇದು ಸಾಕಾರ ರೂಪ ಆಯಿತು. ಇಲ್ಲಿ ನಾನು ಬಂದು ನಿನಗೆ ಕಾಣಕತ್ತೀನಿ ಅಂತಂದ್ರೆ, ನೀವು ನನಗೆ ಕಾಣಕತ್ತೀರಿ ಅಂದ್ರೆ, ಆ ಪರವಸ್ತುವಿನ ಸಾಕಾರ ರೂಪದ ಪರಿಣಾಮವಾಗಿ ನಾವು ನೀವೆಲ್ಲ ಕಾಣಕತ್ತೇವಿ. ಇದು ಮೂಲದಲ್ಲಿ ಎರಡಿಲ್ಲ, ಸಾಕಾರ ನಿರಾಕಾರನು ಎರಡಿಲ್ಲ. ಅದರಲ್ಲಿ ಯಾವುದೈತಿ, ನಿರಾಕಾರದಲ್ಲಿ ಸಾಕಾರ ಅಡಿಕೊಂಡೈತಿ. ಅದು ಇಲ್ಲದಿದ್ದರೆ ಅದು ಹೆಂಗೆ ಪ್ರಕಟ ಆಕ್ಕಿತ್ತು? ಅದು ನಿರಾಕಾರದಲ್ಲಿ ಸಾಕಾರವನ್ನು ನಿರಾಕಾರ ತನ್ನ ಗರ್ಭದಲ್ಲಿ ಗರ್ಭೀಕರಿಸಿಕೊಂಡೈತಿ. ಅದು ಇಲ್ಲದ ಬರಕ್ಕೆ ಹೆಂಗೆ ಸಾಧ್ಯ ಆಕೈತಿ? ಅದು ಇತ್ತು, ನಿರಾಕಾರದಲ್ಲಿ ಸಾಕಾರ ಇತ್ತು, ಈಗ ಹೊರಗೆ ಬಂದೈತಿ, ಪ್ರಕಟ ಆಗೈತಿ. ಇಲ್ಲದ್ದೇನು ಬಂದಿಲ್ಲ, ಎರಡೂ ಒಂದಾವು ಅನ್ನುವಂಥ ಅರ್ಥದಲ್ಲಿ ಹೇಳಿ ಆ ಸಾಕಾರವೇ ಈ ಸಾಕಾರವಾಯಿತು. ಎನ್ನ ಸಾಕಾರದ ನಾ ಏನು ನಿಂತೇನಲ್ಲ, ಇಲ್ಲಿ ಈಗ ಹೇಳಕತ್ತಿರಲ್ಲ ನೀವು ಚನ್ನಬಸವಣ್ಣವ್ರೆ, ಎನ್ನ ಸಾಕಾರದ ಆದಿಯನೂ ಮಾಲಿಂಗ ಸ್ಥಿತಿ, ಅದು ಒಂದಿದ್ದು ಎರಡಾತು. ಆದಿಯನೂ ಎನ್ನ ನಿರಾಕಾರದ ಅನಾದಿಯನೋ, ಇದರೊಳಗೊಂದು ನಿರಾಕಾರ ಐತಲ್ಲ, ಈ ಶರೀರದೊಳಗೆ ನಿರಾಕಾರ ಇದು ಅನಾದಿಯಿಂದ ಬಂದದ್ದು. ಇದು ತೋರುವ ಶರೀರ ಮಹಾಲಿಂಗದಿಂದ ಬಂದದ್ದು, ಮಹಾಲಿಂಗ ಸ್ಥಿತಿ ಆದಿ ಅಂತ ಕರೆದ್ವಿ. ಈ ತೋರುವ ಶರೀರದಿಂದ ಅಂಗಲಿಂಗ ಆಯ್ತಲ್ಲ, ಇದರ ಮೂಲ ಮಹಾಲಿಂಗ, ಈ ಶರೀರದ ಮೂಲ ಮಹಾಲಿಂಗ ಸ್ಥಿತಿ ಅಂತ ಇಟ್ಕೊಳ್ಳೋಣ. ಅದು ಆದಿ ಆದರೆ ಇದರೊಳಗೊಂದು ಜೀವ ಚೈತನ್ಯ ಐತಲ್ಲ, ಇದು ಅನಾದಿ. ಎನ್ನ ಸಾಕಾರದ ನೋಡ್ರಿ, ಎನ್ನ ಸಾಕಾರದ ಆದಿಯನು, ಎನ್ನ ನಿರಾಕಾರದ ಅನಾದಿಯನು, ಅಂದರೆ ನಿರಾಕಾರದ ಅನಾದಿ ಸ್ಥಿತಿ, ಸಾಕಾರ ಆದಿ ಸ್ಥಿತಿ, ಇವೆರಡನ್ನು ಬಸವಣ್ಣ ಬಲ್ಲನಾಗಿ ಗುಹೇಶ್ವರ ಲಿಂಗದ ಘನವು ಬಸವಣ್ಣನಿಂದ ನನಗೆ ಸಾಧ್ಯವಾಯಿತು ಕಾಣ ಚೆನ್ನ ಬಸವಣ್ಣ. ಅನಾದಿ ಶಿವತತ್ವದ ಘನವು, ಅನಾದಿ ಪರಶಿವತತ್ವದ ಘನವು ಸಾಧ್ಯವಾದ ಭೇದವನ್ನು ಪ್ರಭುದೇವರು ನಿರೂಪಿಸಲು ಇದಕ್ಕೆ ಚಿಕ್ಕದಣ್ಣಾಯಕರು ಪರಿಣಾಮಿಸಿ ಆ ಪ್ರಭುದೇವರನ್ನು ಸ್ತುತಿಸಿದ ಪ್ರಸ್ತಾವದ ವಚನ. ಇದನ್ನು ಕೇಳಿದ ಮೇಲೆ ಚನ್ನ ಬಸವಣ್ಣವರು ಪ್ರಭುದೇವರನ್ನು ಸ್ತುತಿಸ್ತಾರ. ಏನಂತ ಸ್ತುತಿಸ್ತಾರ? ಆಯತವಿಲ್ಲದ ಅನುಭಾವ, ಸ್ವಾಯತವಿಲ್ಲದ ಸಮಾಧಾನ,
ಸನ್ನಿಹಿತವಿಲ್ಲದ ಸಂಬಂಧವೇನೆನಬಹುದಯ್ಯ? ಘನಮನವ ಭೇದಿಸಿ ಆದಿ ಅನಾದಿಯನ್ನೊಳಕೊಂಡು ಆಧಾರವಿಲ್ಲದ ನಿಲವು ಸಾಧ್ಯವಾಯಿತು ನೋಡ. ಕೂಡಲ ಚೆನ್ನ ಸಂಗಮ ದೇವರ ಶರಣ ಪ್ರಭುದೇವರು ಅಜಾತನೆಂಬ ಭೇದವ ಎನಗೆಂದು ತಿಳಿದಿತ್ತು. ಪ್ರಭುದೇವರು ಏನನ್ನೋದು ನನಗೆ ಇವತ್ತು ತಿಳಿತು ಅನ್ನುವಂಥ ಮಾತನ್ನು ಹೇಳಿದ್ರವರು ಚನ್ನಬಸವಣ್ಣವರು. ಪ್ರಭುದೇವರಲ್ಲಿ ಆಯತ ಅಂತಂದರೆ ಅಂಗಕ್ಕೆ ಅಳವಟ್ಟಂತಹ ಆಚಾರ, ಆಯತ ಈ ಶರೀರಕ್ಕೆ ಅಳವಟ್ಟಂಥ ಕ್ರಿಯಾದಿಗಳು ಆಚಾರ, ಮತ್ತು ಆಚಾರದಿರವಾದ ಕ್ರಿಯಾಲಿಂಗ ಅಂತ ನಾವು ಕರ್ಕೋತೇವೆ. ಈ ಪ್ರಭುದೇವರು ಕಣ್ಣಿಗೆ ಸಾಕಾರ ರೂಪವಾಗಿ ಕಂಡರೂ ಇವರಿಗೆ ಸ್ಥೂಲಾಂಗ ಅಂಬುದಿಲ್ಲ ಅಂತ ಹೇಳ್ತಾರೆ ಚನ್ನಬಸವಣ್ಣವರು. ಇವರಿಗೆ ಸ್ಥೂಲಾಂಗ ಇಲ್ಲ, ನಿಮ್ಮಂಗೆ ಅವ್ರಿಗೆ ಸ್ಥೂಲ ಶರೀರ ಇಲ್ಲ ಅಂತ ಹೇಳ್ತಾರೆ ಅವರು. ಮತ್ತೇನು ಅವ್ರಿಗೆ ಶರೀರದ್ದು? ಅವ್ರದ್ದು ಲಿಂಗಾಂಗ. ಅವ್ರದ್ದು ನಮ್ಮದು ಸ್ಥೂಲಾಂಗ ಆದರೆ ಅವ್ರದ್ದು ಲಿಂಗಾಂಗ. ಆ ಲಿಂಗಾಂಗದ ಮೇಲೆ ಆಯತವಾದ ಆಚಾರ ಲಿಂಗವು, ಆ ಲಿಂಗಾಂಗದ ಮೇಲೆ ಆಯತವಾದ ಆಚಾರ ಲಿಂಗವು ಅದೆಂಥದಂದರೆ ಅದು ಬಯಲಲಿಂಗವಾಗಿದೆ. ಕಣ್ಣಿಗೆ ಕಂಡ್ರೂ ಅದು ಬಯಲ ರೂಪವಾಗಿದೆ. ಅದಕ್ಕೆ ಆಯತವಿಲ್ಲದ ಅನುಭವ ಅಂತ ಹೇಳಿದರು ಅವರು. ಅಂತಹ ಅನುಭವ ಪ್ರಭುದೇವರಿಗೆ ಅಳವಟ್ಟಿದ್ರಪ್ಪ. ಸ್ವಾಯತವಿಲ್ಲದ ಸಮಾಧಾನ ಅಂದರೆ ಅಂತರಂಗದಲ್ಲಿ ಪ್ರಾಣಲಿಂಗದ ಸ್ವಾಯತ ಆಗಬೇಕು. ಸ್ಥೂಲಕ್ಕೆ ಇದಾದರೆ ಅಂತರಂಗದಲ್ಲಿ ಪ್ರಾಣಲಿಂಗ ಅಧೀನವಾಗಿರುವ ಪ್ರಾಣಲಿಂಗ, ಅಂತಃಕರಣೆಲ್ಲವೂ ಅರಿವು ಅಳವಟ್ಟು ಆ ಅರಿವಿನ ಪ್ರಾಣಲಿಂಗವೂ ಮೀರಿದ ಬಯಲಲ್ಲಿ ನಿಂದು ಸಮರಸವಾಗಿರ್ತಕ್ಕಂಥ ಸಮಾಧಾನ ಸತ್ ಶಾಂತಿಯ ಶರದಿ ಯಾರಂತಂದರೆ ಪ್ರಭುದೇವರು ಅಂತ ಹೇಳ್ತಾರೆ. ಸನ್ನಿಹಿತವಿಲ್ಲದ ಸಂಬಂಧವೇನೆನಬಹುದಯ್ಯ? ಸನ್ನಿಹಿತ ಅಂದ್ರೆ ಒಂದಿದ್ದು ಎರಡಾಗೋದು, ಸನ್ನಿಹಿತವಾಗೋದು. ಈ ಅಲ್ಲಮ ಪ್ರಭುದೇವರ ಸೂಕ್ಷ್ಮಾಂಗ ಏನೈತಲ್ಲ, ಹೌದಾ, ಸೂಕ್ಷ್ಮಾಂಗ, ಆ ಸೂಕ್ಷ್ಮಾಂಗದ ಭಾವ ಮತ್ತು ಅದರ ಬಯಕೆ ಭ್ರಮೆಗಳೆಲ್ಲವೂ ಅಳಿದು ಹೋಗ್ಬಿಟ್ಟಾವಂಥವ್ರು. ನಮಗೆ ಬಯಕೆ ಮತ್ತು ಭ್ರಮೆಗಳು ಇರ್ತಾವೆ, ನಮಗೆ ಭಾವಭ್ರಮೆಗಳು ನಮಗಿರ್ತಾವೆ. ಆ ಭಾವಭ್ರಮೆಗಳು ಅಳಿದು ಹೋದಂತಹ ಆ ಸ್ಥಿತಿಯಲ್ಲಿ ಪ್ರಭುದೇವರಿದ್ದಾಗ ಭಾವದಲ್ಲಿ ಅಳವಟ್ಟ ಸನ್ನಿಹಿತ ಲಿಂಗವೆಂಬ ಭಾವಲಿಂಗವು ಅದು ಪ್ರತ್ಯೇಕ ಆಗಿಲ್ಲ, ಅದು ಬೇರೆ ಆಗಿಲ್ಲ. ಅದು ಬಯಲಲ್ಲಿ ಬೆರೆದು ನಿರವಯದಲ್ಲಿ ಸಂಬಂಧವಾಗಿ ಅದು ಮಾತು ಮನಗಳೆಂದ ಬಣ್ಣಿಸಲಾಗದ ನಿರವಯ ನಿಲುವು ಯಾರ್ದಾದ್ರೂ ಇದ್ರದು ಅದು ಪ್ರಭುದೇವರ ನಿಲುವು ಅನ್ನುವಂಥ ಮಾತು. ಘನ ಮನವ ಭೇದಿಸಿ ಆದಿ ಅನಾದಿಯನ್ನೊಳಕೊಂಡು ಆಧಾರವಿಲ್ಲದ ನಿಲುವು ಸಾಧ್ಯವಾಯಿತು ನೋಡ. ಈ ಸೃಷ್ಟಿ ಯೋಗಮಕ್ಕೆ ಕಾರಣವಾಗಿರ್ತಕ್ಕಂಥ ಮಹಾಲಿಂಗದಿರವು, ಅದಕ್ಕೆ ಕಾರಣವಾಗಿರುವಂಥ ನಾದಬಿಂದು ಕಳೆಯ ಇರವು, ಅಲ್ಲಮ ಪ್ರಭುದೇವರು ಇರವು ತನು ಮನ ಭಾವ ಮೀರಿ ಮನವು ಮಹಾಗಣಲಿಂಗದಲ್ಲಿ ಬೆರೆದು ಆದಿ ಅನಾದಿಗಳೆಂಬೆರಡನ್ನೂ ಒಳಗೊಂಡಂತಹ ಭೇದಿಲ್ಲಿ ಆದಿ ಅನಾದಿ ಇವೆರಡನ್ನೂ ಎರಡೂ ಭೇದವನ್ನು ಒಳಗೊಂಡಂತಹ ಯಾವುದರ ಮೇಲೂ ಅವಲಂಬಿತವಾಗಿರದೆ ಯಾವುದನ್ನೂ ಅವಲಂಬಿಸದೆ ನಿರಾಲಂಬವಾಗಿರುವ ನಿರವಯ ಲಿಂಗದಿರವು ಯಾರ್ದಾರಿದ್ರದು ಪ್ರಭುದೇವ್ರದು ಅಂತ ಅವ್ರು ಹೇಳಕತ್ತರು. ಕೂಡಲ ಸಂಗಮ ಚೆನ್ನ ಸಂಗಮ ದೇವರ ಶರಣ ಪ್ರಭುದೇವರು ಅಜಾತನೆಂಬ ಭೇದವೇ ನನಗೆಂದು ತಿಳಿಯಿತು. ಈ ರೀತಿಯಾಗಿ ತನುಮನ ಭಾವೆಂಬ ಆಯತ ಸ್ವಾಯತ ಸನ್ನಿಹಿತಿಗಳ ಮೀರಿ ನಿರವಯಲಲ್ಲಿನಿಂದ ಬಯಲಮೂರ್ತಿ ಅಲ್ಲಮ ಪ್ರಭುದೇವರ ನಿಜದ ನಿಲವು ಎನಗೆಂದು ತಿಳಿಯಿತೆಂದು ಚನ್ನಬಸವಣ್ಣವರು ಅಲ್ಲಮ ಪ್ರಭುದೇವರ ನಿಲುವನ್ನು ಅಗದಿ ಮನಮುಟ್ಟಿ ಮನದುಂಬಿ ಎಲ್ಲ ಶರಣರ ನಡುವೆ ನಿಂತು ಬಣ್ಣಿಸ್ತಾರೆ, ಸ್ತುತಿ ಮಾಡ್ತಾರೆ, ಅವ್ರ ಕುರಿತು ಹೇಳ್ತಾರೆ ಈ ಮಾತನ್ನು. ಹೀಗೆ ಹೇಳಿದಾಗ ಇಂತೂ ಪ್ರಭುದೇವರ ಅಜಾತ ಪರಶಿವನೆಂದರಿದ ಚನ್ನಬಸವಣ್ಣನವರು ಮತ್ತಂ ಪ್ರಭುದೇವರಿಂದ ಸಮಸ್ತ ತತ್ವಗಳೆಲ್ಲ ಅತ್ತಟ್ಟವಾದವೆಂಬ ಭೇದವನರಿದು
ಸ್ತುತಿಸುತ್ತಿದ್ದ ಪ್ರಸ್ತಾವದ ವಚನ. ಮತ್ತವ್ರು ಬಿಡಲಿಲ್ಲ. ಇವೆಲ್ಲವೂ ಚನ್ನಬಸವಣ್ಣವರಿಂದ ಉತ್ಪತ್ತಿಯಾದವು. ಪ್ರಭುದೇವರು ಅಜಾತ ಶಿವನೆಂದು ಬಣ್ಣಿಸಿದ ಚನ್ನಬಸವಣ್ಣನವರು ಆ ಅಲ್ಲಮರೆಂಬ ಬಯಲು ಶರಣನಿಂದ, ಆ ಬಯಲು ಶರಣನಿಂದ ಸಮಸ್ತ ಸೃಷ್ಟಿ ಜೀವ ತತ್ವಗಳೆಲ್ಲ ಉದಿಸಿದವೆಂದು ನಿಜವನ್ನು ನಿರೂಪಿಸುವಂಥ ಒಂದು ವಚನವನ್ನು ಇಲ್ಲಿ ಹೇಳ್ತಾರೆ ಅವರು. ಅದೇ ಈ ವಚನ. ಬಯಲು ಮೂರ್ತಿಯಾಗಿ ನಿಂದನೊಬ್ಬ ಶರಣ, ಆತನ ವಿದ್ಯಾಬುದ್ಧಿಯಿಂದ ಹುಟ್ಟಿದಾತ ಬ್ರಹ್ಮ. ಹಿಂದೆ ಇದರಲ್ಲಿ ನಾವು ಇದನ್ನು ಚರ್ಚೆ ಮಾಡಿದ್ದೇವೆ. ಮೂಲ ಇದರಲ್ಲಿ ಬರುವಾಗ ಈ ವಚನವನ್ನು ನಾವು ನಿರ್ವಚನ ಮಾಡಿದ್ದೇವೆ. ಆತನ ವಿದ್ಯಾಬುದ್ಧಿಯಿಂದ ಹುಟ್ಟಿದಾತ ಬ್ರಹ್ಮ, ಆತನ ಶಾಂತಿ ಸೈರಣೆಯಿಂದ ಹುಟ್ಟಿದಾತ ವಿಷ್ಣು, ಆತನ ಕೋಪ ಕ್ರೋಧದಿಂದ ಹುಟ್ಟಿದಾತ ರುದ್ರ. ಆ ಮೂರು ಪೀಠವಂತಿರಲಿ ಈ ತತ್ವತ್ರಯಗಳಿಗೆ ತಾನೇ ಕಾರಣವಾಗಿಪ್ಪ. ಶರಣನ ನಿಲವನರಿದು ಶರಣೆನ್ನುತ್ತಿರ್ದೆನು ಕೂಡಲ ಚನ್ನ ಸಂಗಮ ದೇವ. ಅವ್ರು ಹೇಳ್ತಾರಿಲ್ಲಿ, ಅವ್ರು ಹೇಳೋ ಮಾತು, ಬಯಲ ಮೂರ್ತಿಯಾಗಿ ನಿಂತಂಥ ಒಬ್ಬ ಶರಣ, ಬಯಲು ಅದು ನಿರವಯ ನಿಷ್ಕಲ ಲಿಂಗ, ಅದು ಅನಾದಿ ಲಿಂಗ. ಅದು ಆ ನಿರವಯ ನಿಷ್ಕಲ ಬಯಲ ಬ್ರಹ್ಮವೇ ಗಟ್ಟಿಗೊಂಡು, ಆ ಬಯಲು ಗಟ್ಟಿಗೊಂಡು ಮೂರ್ತಿಯಾಗಿ ಒಬ್ಬ ಶರಣ ರೂಪವಾಗಿ ನಿಂತಹ ಈ ಸಂದರ್ಭದಲ್ಲಿ ಅದು ಪ್ರಭುದೇವರನ್ನು ಉದ್ದೇಶಿಸಿ ಹೇಳುವಂಥ ಬಯಲ ಮೂರ್ತಿ. ಆತನ ವಿದ್ಯಾಬುದ್ಧಿಯಿಂದ ಹುಟ್ಟಿದಾತ ಬ್ರಹ್ಮ. ವಿದ್ಯಾಬುದ್ಧಿ ಅಂದರೆ ವಿದ್ಯಾಕಲೆ, 8 ಕಲೆಗಳು ಬರ್ತಾವಲ್ಲ, ವಿದ್ಯಾಕಲೆ. ಬ್ರಹ್ಮ ಅಂದರೆ ಹುಟ್ಟು, ಉಗಮ, ಅದರ ಅರ್ಥ ಸೃಷ್ಟಿ, ಉಗಮ. ನಿರವಯ ನಿಷ್ಕಲ ಬಯಲುಗಟ್ಟಿಕೊಂಡು, ನೋಡ್ರಿ, ನಿರವಯ ನಿಷ್ಕಲ ಬಯಲುಗಟ್ಟಿಕೊಂಡು ನಿಂತಹ ಶರಣನ ವಿದ್ಯಾಕಲೆಯಿಂದ ಅಂದರೆ ಜ್ಞಾನ ಚಿತ್ತಿನಿಂದ ಸಮಸ್ತ ಸೃಷ್ಟಿಯ ಉಗಮವಾಯಿತು. ಆತನ ವಿದ್ಯಾಬುದ್ಧಿಯಿಂದ ಬ್ರಹ್ಮ ಹುಟ್ಟಿದ. ಇಡೀ ಜಗತ್ತು ಹುಟ್ಟಿತು. ಬ್ರಹ್ಮ ಹುಟ್ಟಿದ ಅಂದ್ರೆ ಏನು? ಜಗತ್ತು ಹುಟ್ಟಿತು. ಅದು ಸಾಂಕೇತಿಕವಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರ, ರುದ್ರ ಅಂತ ನಾವು ಕರ್ಕೋತೇವೆ. ಈ ಸೃಷ್ಟಿಯ ಉಗಮಕ್ಕೆ ಬ್ರಹ್ಮ ಹುಟ್ಟಿದ ಅಂದರೆ ಸೃಷ್ಟಿ ಹುಟ್ಟಿತು ಅಂತ ಹೇಳಬೇಕಿಲ್ಲ. ಆತನ ಶಾಂತಿ ಸೈರಣೆಯಿಂದ ಹುಟ್ಟಿದಾತ ವಿಷ್ಣು. ವಿಷ್ಣು ಅಂದರೆ ಲೀಲೆ, ಲೀಲೆಗೆ ಇನ್ನೊಂದು ಅರ್ಥ ವಿಷ್ಣು. ಅಂತಹ ನಿಜ ಶರಣನ ನಿತ್ಯ ತೃಪ್ತಿ ನಿಜ ಶಾಂತಿ ಸೈರಣೆಯಿಂದ ಸಮಸ್ತ ಸೃಷ್ಟಿಯ ಜೀವಕೋಟಿಯ ಬದುಕು ಲೀಲೆಗಳಾದವು. ಆ ಬದುಕು ಲೀಲೆ ವಿನೋದ ಕ್ರಮವೇ ವಿಷ್ಣು ಎನಿಸಿದೆ. ಆತನ ಕೋಪಕ್ರೋಧದಿಂದ ಹುಟ್ಟಿದಾತ ರುದ್ರ. ಕೋಪಕ್ರೋಧ ಅಂದರೆ ಶಾಂತ್ಯಾತೀತ ಕಲೆ. ರುದ್ರ ಅಂದರೆ ಲಯ, ಅವಸಾನ, ವಿನಾಶ ಅರ್ಥ. ಅಂತಹ ನಿಜ ಶರಣನ ಶಾಂತ್ಯಾತೀತ ಕಲೆ ಅಂದರೆ ನಿರ್ಲಕ್ಷ್ಯತೆಯ ಪರಿಣಾಮದಿಂದ ಸಮಸ್ತ ಸೃಷ್ಟಿಯ ಜೀವಕೋಟಿಯು ಲಯವಾಗುತ್ತದೆ. ಆ ಶರಣನಿಂದಲೇ ಸೃಷ್ಟಿಯ ಉಗಮ, ಆತನಿಂದಲೇ ಇದು ಲೀಲೆ, ಆತನಿಂದಲೇ ಇದು ಲಯ. ಆ ಲಯಕ್ರಮವೇ ರುದ್ರವೆನಿಸಿದೆ. ಈ ಮೂರು ಕ್ರಮವಂತಿರಲಿ. ಈ ರೀತಿಯಾದ ಸೃಷ್ಟಿಯ ಉಗಮ, ಲೀಲೆ ಮತ್ತು ಅವಸಾನಗಳೆಂಬ ಮೂರು ಕ್ರಮಗಳು ಶರಣನಿಂದಲೇ ಪರಿಣಾಮಿಸುತ್ತವೆಂಬುದು ನಿಜ. ಆ ಮಾತಲ್ಲೇ ಇರಲಿ. ಈ ತತ್ವತ್ರಯಗಳಿಗೆ ತಾನೇ ಕಾರಣವಾಗಿಪ್ಪ ಶರಣನ. ಒಂದು ಮಾತಂತೂ ನಿಜ, ಈ ಸೃಷ್ಟಿಯ ಉಗಮ ಲೀಲೆ ಲಯಗಳಿಗೆ ಕಾರಣವಾಗಿರುವನು ಆ ನಿರಾಕಾರ ಲಿಂಗದ ಸಾಕಾರ ಸ್ವರೂಪಿಯಾದ ಶರಣ ಎಂಬುದು ನಿಜ. ನಿರಾಕಾರದಿಂದ ಒಮ್ಮೆ ಹುಟ್ಟಿಲ್ಲ. ಆ ನಿರಾಕಾರ ಸಾಕಾರಗೊಂಡ ಒಂದು ಮೂರ್ತಿ ಆದ ಮೇಲೆ ಶರಣ, ಆ ಶರಣನ ವಿದ್ಯಾಬುದ್ಧಿಯಿಂದ ಸೃಷ್ಟಿಯಾಯಿತು. ಹೌದಾ? ಅದು ಅನೇಕ ಅನಾದಿ ಪರವಸ್ತು ತನ್ನ ಸ್ವಂತ ಲೀಲೆಗೆ ಅದು ಮೊದಲ ಸಾಕಾರ ಆಯಿತು ಅಂತ ಹಿಂದೆ ನೋಡಿದ್ವಲ್ಲ.
ಅದೊಬ್ಬ ಶರಣ ರೂಪವಾಗಿ ನಿಂತಲ್ಲ, ಆ ಶರಣನಿಂದಲೇ ಇವೆಲ್ಲ ಉಗಮ ಆಯಿತು, ಲೀಲೆ ಆಯಿತು. ಆ ಶರಣನಿಂದಲೇ ಇದು ಲಯ ಆಗತ್ತೆ. ಆ ನಿರಾಕಾರ ಲಿಂಗದ ಸಾಕಾರ ಸ್ವರೂಪಿಯಾದ ಶರಣನೇ ಈ ಸೃಷ್ಟಿಯ ಉಗಮ, ಲೀಲೆ, ಲಯಗಳಿಗೆ ಕಾರಣವಾಗಿರುವನು. ಅಂತಹ ನಿಜ ಶರಣ ಯಾರಂದರೆ, ಅಲ್ಲಮರ ನಿಜ ನಿಲವ ನಾನರಿದು ಶರಣು ಶರಣೆಂದು ನಮಿಸುವೆನೆಂದು ಚೆನ್ನಬಸವಣ್ಣವರು ಅಲ್ಲಮ ಪ್ರಭುದೇವರ ಬಯಲ ನಿಲುವಿಗೆ ನಮಸ್ಕಾರ ಮಾಡ್ತಾರೆ. ಈ ರೀತಿ ಮಾಡಿ ಆದಮೇಲೆ ಹೇಳ್ತಾರೆ ಅವರು, ಎಂತೂ ಚಿಕ್ಕದಣ್ಣಾಯಕರು ಪ್ರಭುದೇವರ ಮೂಲ ಸಂಭೂತ ತತ್ವವನು, ಆತನ ಮಹಾಘನವನು ವಿವೇಕದಿಂದರಿದು ಸ್ತುತಿಸುತ್ತಿರಲು ಆ ಪ್ರಭುದೇವರು ಚಿಕ್ಕದಣ್ಣಾಯಕರ ಪೂರ್ವಾಪರ ಸಂಬಂಧವನ್ನರಿತನೆಂತೂ ಸ್ತುತಿಸುತ್ತಿದ್ದ ಪ್ರಸ್ತಾವದ ವಚನ. ಅಷ್ಟು ಕೇಳುತ್ತಲೇ ಅಂದರೆ ಚನ್ನಬಸವಣ್ಣವರಿಂದ ಪ್ರಭುದೇವರು ಚನ್ನಬಸವಣ್ಣನವರ ಪೂರ್ವಾಪರ ಸಂಬಂಧವನ್ನು ತಿಳಿ ಹೇಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಯ್ಯ, ತತ್ವ ವಿತತ್ವಗಳಿಲ್ಲದಂದು, ಪ್ರಕೃತಿ ಪುರುಷರಿಲ್ಲದಂದು, ಜೀವ ಪರಮರೆಂಬ ಭಾವ ಲೀಲೆ ದೋರದಂದು, ಏನೂ ಇಲ್ಲದಂದು ಪ್ರಭುದೇವರು ಹೇಳ್ತಾರೆ. ಏನೂ ಇಲ್ಲದಂದು ಬಯಲು ಬಲಿದು ಒಂದು ಬಿಂದುವಾಯಿತು ನೋಡ, ಅದು ಸಾಕಾರ ಆಗಿತ್ತು ಬಿಂದು. ನಿರಾಕಾರ ಮೊದಲ ಬಿಂದು ಆತಂದರೆ ಅಲ್ಲಿ ಆಗಲೇ ಹೇಳಿದ್ರು ಅವರು, ಒಬ್ಬ ಶರಣ ಮೂರ್ತಿಯಾಗಿ ನಿಂತ ಅಂದರು. ಇಲ್ಲೇ ಬಿಂದುವಾಗಿ ಬಂದು ನಿಂತು ಆ ಬಿಂದು ಅಕ್ಷರತ್ರಯದ ಗದ್ದುಗೆಯಲ್ಲಿ ಕುಳ್ಳಿರಲು ಓಂಕಾರ ಉತ್ಪತ್ತಿಯಾಯಿತು. ಉಮ ಅಕ್ಷರ ಗದ್ದಿಯಲ್ಲಿ ಕೂತ್ಕೊಂಡು ಓಂಕಾರ ಉತ್ಪತ್ತಿಯಾಯಿತು. ಆ ನಾದದಲ್ಲಿ ಮೂರ್ತಿಗೊಂಡನೊಬ್ಬ ಶರಣ. ಆ ಶರಣನಿಂದಾಯಿತು ಪ್ರಕೃತಿ, ಆ ಪ್ರಕೃತಿಯಿಂದಾಯಿತು ಲೋಕ, ಆ ಲೋಕ ಲೌಕಿಕವನ ಅತಿಗಳೆದು ನಿಜದಲ್ಲಿ ನಿವಾಸಿಯಾಗಿಪ್ಪ ಗುಹೇಶ್ವರನ ಶರಣ ಚೆನ್ನಬಸವಣ್ಣನ ಘನವನು ಬಸವಣ್ಣನ ಕೃಪೆಯೆಂದರಿದು ನಮೋ ನಮೋ ಎನ್ನುತ್ತಿರ್ದೆನೋ ಅಂತ ಇವ್ರು ಹೇಳಿದರು. ಮೋಸ್ಟ್ಲಿ ಇದು ಸೆಲ್ಫ್ ಎಕ್ಸ್ಪ್ಲಮೇಟರಿ ಐತಿ ವಚನ. ಅಯ್ಯ, ತತ್ವ ವಿತತ್ವಗಳೆಂದಿಲ್ಲದಂದು, ಪ್ರಕೃತಿ ಪುರುಷರಿಲ್ಲದಂದು, ಜೀವ ಪರಮರೆಂಬ ಭಾವ ಲೀಲೆ ದೋರದಂದು, ಅಂದರೆ ಒಂದೇ ಆಗಿತ್ತದು. ಅನಾದಿ ಲಿಂಗ ಪರವಸ್ತು ಒಂದೇ ಆಗಿದ್ದ ಸಂದರ್ಭದಲ್ಲಿ ಏನೂ ಇಲ್ಲದಂದು ಅಂತ ಕೊನೆಗೆ ಹೇಳಿದರು. ಬಯಲು ಬಲಿದು ಒಂದು ಬಿಂದುವಾಯಿತು. ಆ ಬಿಂದುವಾಯಿತು ನೋಡ. ಆ ಬಿಂದು ಅಕ್ಷರತ್ರಯದ ಗದ್ದುಗೆಯಲ್ಲಿ ಕುಳ್ಳಿರಲು ನಾದ ಬಿಂದು ಕಳೆಗಳು ಔಮಾಕ್ಷರಗಳು ಆಗಿ ಅದು ಓಂಕಾರವಾಗಿ ಉತ್ಪತ್ತಿಯಾದ ಮೇಲೆ ಆ ನಾದದಲ್ಲಿ ಮೂರ್ತಿಗೊಂಡೆಪ್ಪ ಒಬ್ಬ ಶರಣ. ಆ ಶರಣನಿಂದಲೇ ಆಗಲೇ ಹೇಳಿದ್ವಲ್ಲ ನಾವು, ಆ ಶರಣನ ವಿದ್ಯಾಬುದ್ಧಿಯಿಂದ ಹುಟ್ಟಿದಾತ ಬ್ರಹ್ಮ, ಶಾಂತಿ ಸೈರಣೆಯಿಂದ ಹುಟ್ಟಿದಾತ ವಿಷ್ಣು, ಕೋಪ ಕ್ರೋಧದಿಂದ ಹುಟ್ಟಿದಾತ ರುದ್ರ ಅಂತ ಹೇಳಿದ್ರಲ್ಲ, ಅದೇ ಶರಣನಿಂದ ಇಲ್ಲಿ ಅವ್ರು ಹೇಳ್ತಾರೆ, ಇಲ್ಲಿ ಆ ನಾದಮೂರ್ತಿಗೊಂಡೊಬ್ಬ ಶರಣ, ಆ ಶರಣನಿಂದ ಆಯಿತು ಈ ಪ್ರಕೃತಿ, ಈ ಪ್ರಕೃತಿಯಿಂದ ಆಯಿತು ಈ ಲೋಕ ಲೌಕಿಕವನ್ನ ಅತಿಗಳೆದು, ಇವನ್ನೆಲ್ಲ ಅತಿಗಳೆದು ಇದೇನಲ್ಲಪ್ಪ ಅಂದು ನಿಜದಲ್ಲಿ ನಿವಾಸಿಯಾಗಿಪ್ಪ. ನಿಜ ಅಂದರೆ ಯಾವುದು? ಆ ನಿರವಯ ನಿಷ್ಕಲ ಲಿಂಗ, ಅದು ನಿಜ. ಇವೆಲ್ಲ ನಂತರದಲ್ಲಿ ಲೇಪನ ಆಗಿದ್ದು ಇವು, ಅದರ ಮೇಲೊಂದು ಅದರ ಮೇಲೂ. ನಿಜ ಯಾವುದಂದರೆ ಅದು ಮತ್ತೆ ಮೂಲಕ್ಕೆ ಹೋದಾಗ ಅದು ನಿರವಯ ನಿಷ್ಕಲ ಲಿಂಗ. ಆ ನಿಜದಲ್ಲಿ ನಿವಾಸಿಯಾಗಿಪ್ಪ ಗುಹೇಶ್ವರನ ಶರಣ ಚೆನ್ನಬಸವಣ್ಣನ ಘನವನೋ ಮಹಿಮೆಯನೋ ನಾನು ಈ ಬಸವಣ್ಣವರಿಂದ ಕೃಪೆಯಿಂದ ನಾನು ತಿಳ್ಕೊಂಡು ನಮೋ ನಮೋ ಎಂದು ನಮಿಸುತ್ತಿದ್ದೆ ಅಂತ ಪ್ರಭುದೇವರು ಚೆನ್ನಬಸವಣ್ಣವರಿಗೆ ಇಲ್ಲಿ ಏನು ಮಾಡ್ತಾರೆ, ವಂದನೆ ಮಾಡ್ತಾರೆ. ಇಂತು ಬಸವರಾಜ ದೇವರ ಕೃಪೆಯಿಂದ ಚೆನ್ನಬಸವರಾಜ ದೇವರ ನಿಜವನ್ನು ನರಿದೆನೆಂದು ಪ್ರಭುದೇವರು ನಿರೂಪಿಸುತ್ತಿರಲು ಆ ಚೆನ್ನಬಸವರಾಜ ದೇವರು ಪ್ರಭುದೇವರೊಡನೆ ಆ ಬಸವರಾಜ ದೇವರ ಘನವನು. ಈಗ ಮತ್ತೆ ಚೆನ್ನಬಸವಣ್ಣವ್ರು ಹೇಳ್ತಾರ, ಪ್ರಭುದೇವರು ಒಡಗೂಡಿ ಬಸವರಾಜ ದೇವರ ಘನವನು
ಎನಗೆ ತೋರಿಸಿಕೊಡಿ ಎಂದು ಭಿನ್ನಯಿಸುತ್ತಿದ್ದ ಪ್ರಸ್ತಾವದ ವಚನ. ನಿರಾಲಂಬದಲ್ಲಿ ನಿಜಲಿಂಗ ನಾನೆಂಬ ಮಹದಹಂಕಾರವೇ ಸಂಸಾರಿಯಾಗಿ ಬಂದು ಬಳಲುವ ಭ್ರಾಂತಿ ಇನ್ನಾರಿಗೆ ತಿಳಿಯುವುದಯ್ಯ, ಇನ್ನಾರು ಪರಿಹರಿಸುವರಯ್ಯ ಬಸವಣ್ಣನಲ್ಲದೆ. ಇದು ಕಾರಣ ಕೂಡಲ ಚೆನ್ನ ಸಂಗಮದೇವ ಬಸವಣ್ಣನ ಶ್ರೀಪಾದದ ಘನವನೊಮ್ಮೆ ಅರುಹ ಪ್ರಭುವೇ. ನಾನೇನು ಭಾಳ ತಿಳ್ಕೊಂಡಿಲ್ಲ ಬಸವಣ್ಣವ್ರ ಬಗ್ಗೆ, ಆದರೆ ನೀವು ಬಸವಣ್ಣವ್ರ ಕುರಿತು ನನಗೇನಾದರೂ ತಿಳಿಸ್ರಪ್ಪ ಅನ್ನುವಂಥ ಒಂದು ವಿನಂತಿಯನ್ನು, ಒಂದು ಪ್ರಾರ್ಥನೆಯನ್ನು ಚನ್ನಬಸವಣ್ಣವರು ಮಾಡ್ಕೋತಾರೆ. ಏನು ಹೇಳಿದ್ರಿ ಇಲ್ಲಿ ಅಂತಂದರೆ, ನಿರಾಲಂಬದಲ್ಲಿ ನಿಜಲಿಂಗ ನಾನೆಂಬ ಮಹದಹಂಕಾರವೇ ನೋಡ್ರಿ ಸಂಸಾರಿಯಾಗಿ ಬಂದು ಬಳಲುವ ಭ್ರಾಂತಿ ಇನ್ನಾರಿಗೆ ತಿಳಿಯುವುದಯ್ಯ. ನೋಡ್ರಿ ಇಲ್ಲಿ ಹೇಳ್ತಾರೆ ಅವರು, ನಿರಾಲಂಬ ಅಂತಂದರೆ ಯಾವ್ದ್ರ ಮೇಲೂ ಅವಲಂಬನೆ ಇರಲಾರದ್ದು, ಅದು ಸ್ವಯಂ ಅವಲಂಬಿತವಾಗಿರ್ತಕ್ಕ, ಇನ್ನೊಂದರ ಮೇಲೆ ಅವಲಂಬಿತ ಆಗದೇ ಇರತಕ್ಕಂಥ ನಿರಾಲಂಬ ಸ್ಥಿತಿ. ಅದು ಯಾರನ್ನೂ ಅವಲಂಬಿಸದೇ ಇರತಕ್ಕಂಥ ನಿತ್ಯ ನಿರಂಜನ ಲಿಂಗಸ್ಥಳ, ಅದು ಅನಾದಿ ಸ್ಥಳ. ಆ ನಿರಾಲಂಬ ಸ್ಥಳ ನಿರಂಜನ ಲಿಂಗದ ನಿಜಾಂಶವೇ ನಾನೆಂಬುದು ಅರಿವಿನ ಅಹಂಕಾರ. ನೋಡ್ರಿ, ಅದರ ನಿಜಾಂಶವೇ ನಾನು ಅಂತ ತಿಳ್ಕೊಳ್ಳೋದು ಒಂದು ಅರಿವಿನ ಅಹಂಕಾರ ಅಂತ ನೋಡ್ರಿ, ಅದು ಬರಬಾರ್ದಂಥದ್ದು. ಆ ವಸ್ತು ನಿರವಯ ನಿಷ್ಕಲಲಿಂಗ ವಸ್ತುವೇ ನಾನು ಅಂತ ತಿಳ್ಕೊಳ್ಳೋದು ಅಹಂಕಾರದ ಮಾತಂತ ಹೇಳ್ತಾರೆ, ಅರಿವಿನ ಅಹಂಕಾರ. ಅದು ತನ್ನ ನಿಜದಿರವ ಮರೆದು ನಾನೆಂಬ ಅಹಂಕಾರದಿಂದ ಸಂಸಾರಿಯಾಗಿದೆ, ಅದೇ ಸಂಸಾರ ಅಂತ. ಅಕಸ್ಮಾತು ಆ ಭಾವ ಬಂದ ಅಹಂಕಾರಿ ಆಗಿಬಿಟ್ರೆ ಅದು ಸಂಸಾರ, ನಮ್ಮ ಬದುಕು ಅದಕ್ಕೆ ಸಂಸಾರ ಅಂತ ಕರ್ಕೋತೇವೆ ನಾವು. ಅಹಂಕಾರದಿಂದ ಒಡಗೂಡಿದಂಥ ಬದುಕಿಗೆ ನಾವು ಸಂಸಾರ ಅಂತ ಕರ್ಕೊತೀವಿ. ಅಹಂಕಾರ ಹುಟ್ಟಂದ್ರೆ ಅಲ್ಲೆಲ್ಲ ಚಾಲು ಆಗಿಬಿಡ್ತೈತಿ. ಮರವೇ, ಮಾಯೆ, ಮೋಹ ಅಹಂಕಾರದ ಉತ್ಪನ್ನಗಳವು. ಅಹಂಕಾರದ ಭವದಲ್ಲಿ ಬಿದ್ದು ಬಳಲುತ್ತಿದೆ. ಈ ಭಿನ್ನ ಭಾವದ ಭ್ರಾಂತಿಯ ಬಳಲಿಕೆಯು ಬಸವಣ್ಣನವರಿಗಲ್ಲದೆ ಇನ್ನಾರಿಗೂ ತಿಳಿಯಲದು. ಯಾಕೆ ಬಳಲಿಕೆ, ಈ ಯಾಕೆ ಭಿನ್ನ ಭಾವ, ಈ ಯಾಕೆ ಭ್ರಾಂತಿಯ ಬಳಲಿಕೆ ಅನ್ನೋದು ಕಾರಣ ಇದು ಬಸವಣ್ಣವ್ರನ್ನ ಬಿಟ್ಟರೆ ಬೇರೆ ಇನ್ಯಾರಿಗೆ ಗೊತ್ತಿಲ್ಲ ಅಂತ, ನಮ್ಗೆ ಯಾರಿಗೆ ಗೊತ್ತಿಲ್ಲ ಇದು ಅನ್ನೋ ಮಾತನ್ನು ಬಸವಣ್ಣವ್ರ ಕುರಿತು ಹೇಳಕತ್ತಾರ. ಅದು ಕಾರಣ ನಾನೆಂಬ ಅಹಂಭಾವ ಒಳಿದು ದಾಸೋಹಂಭಾವಿಯಾಗಿ ಪರಿಪೂರ್ಣ ತತ್ವದಲ್ಲಿ ನಿಂದ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅಂತ ಬಸವಣ್ಣವ್ರು ಹೇಳಿದ್ದದು. ಅಥವಾ ಪ್ರಭುದೇವರು ಯಾರು ಹೇಳಿದ್ದು ನೋಡ್ರಿ, ಸೋಹಂ ಎಂದೆನಿ ಬಸವಣ್ಣವ್ರು ಹೇಳಿದ್ದಲ್ಲ, ದಾಸೋಹಂ ಎಂದೆನಿಸಯ್ಯ ಅಂತ. ಅಂದರೆ ಸೋಹಂ ಎಂದೆನಿಸೋದು ಅಂದ್ರೆ ಏನು, ಅದು ಸ್ವಲ್ಪ ಅರಿವಿನ ಅಹಂಕಾರ ಆಗುತ್ತಂಥದ್ದು. ನಾನೇ ಪರಬ್ರಹ್ಮ ಅಂತಕ್ಕಂಥದ್ದು ನಿಜ. ಅದು ಒಳಗಿರೋ ವಸ್ತು, ಆ ಪರಶಿವಲಿಂಗದ ವಸ್ತು, ಅದನ್ನು ಅನ್ಕೋಬಾರ್ದಂತ ನಾವು ಹಂಗಂತ. ಸೂಕ್ಷ್ಮತೆ ಐತಲ್ಲಿ, ಅದನ್ನು ಅನ್ಕೊಂಡ್ವಿ ಅಂದ್ರೆ ಅದು ಸೋಹಂ ಎಂದೆನಿಸದೆ ಅಂತಂದ್ರೆ ಅವರು ಅದನ್ನು ಅನ್ಕೋಬಾರ್ದಂತ. ನನ್ನ ಶರೀರದಲ್ಲಿನೇ ದೇವ್ರದಾನ, ಆ ಭಗವಂತನ ಚೈತನ್ಯವೇ ಈ ಶರೀರದಲ್ಲಿ ಒಂದು ಅಂಶವಾಗಿ ಆಶ್ರಯ ಪಡ್ಕೊಂಡಿದೆ, ಹೀಗಾಗಿ ನಾನೇ ದೇವ್ರು ಅಂತ ಅನ್ಕೋಬಾರ್ದಂತ ಐತದು, ಇಲ್ಲ ಅನ್ನಂಗಿಲ್ಲ. ಆ ಅರಿವಿನಲ್ಲಿ ಅಹಂಕಾರ ಬಂದುಬಿಟ್ರೆ ಅದು ಸೋಹಂ. ಅದಕ್ಕೆ ಹೇಳಿದ್ರು ಅವರು, ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸದೆ. ದಾಸೋಹಂ ಭಾವಿಯಾಗಿ ಪರಿಪೂರ್ಣ ತತ್ವದಲ್ಲಿ ನಿಂತ ಮಹಾಗುರು ಬಸವಣ್ಣನವರ ಪಾದದ ಘನ ನಿಲವೆನಗೆ ಒಂದೇ ಸಲ ಅರುಹಿಸು ಪ್ರಭುವೇ. ಅಂಥವರ ನಿಲುವನ್ನು ಇದು ಕಾರಣ ಕೂಡಲ ಚೆನ್ನ ಸಂಗಮದೇವ ಬಸವಣ್ಣನ ಶ್ರೀಪಾದದ ಘನವೊಮ್ಮೆ ಅರಹು ಪ್ರಭುವೇ. ನಾವು ಇಷ್ಟಿದ್ರೂ ನಮಗೆ ಅವ್ರು ಇನ್ನೂ ಎಷ್ಟು ಎತ್ತರಕ್ಕದಾರ ಅನ್ನೋದು ನಮಗೆ ತಿಳಿವಲ್ದು. ಈಗ ನೀವು ಬಂದಿರಿ, ಅವ್ರ ಬಗ್ಗೆ ಒಂದಿಷ್ಟು ನಮಗೆ ತಿಳಿಸ್ರಿಪ್ಪ ಅಂತ ಪ್ರಭುದೇವರಲ್ಲಿ ಅವರು ಭಿನ್ನ ಮಾಡ್ಕೋತಾರೆ. ಮುಂದುವರೆದು ಮತ್ತೆ ಹೇಳ್ತಾರೆ ಅವರು. ಏನು ಹೇಳಿದ್ದಾರೆ ಅವರು, ಬಸವಣ್ಣನ ಘನವನ್ನು ರವೆಂದು ಚಿಕ್ಕದನ್ನಾಯಕರು ಪ್ರಭುದೇವರ ಬೆಸಗೊಳ್ಳಲು ಆ ಪ್ರಭುದೇವರು ನೋಡ್ರಿ ಬಸವಣ್ಣನ ಶ್ರೀಪಾದ ಘನವೊಮ್ಮೆ ಅರುಹಾ ಪ್ರಭುವೇ ಅಂದು ಮತ್ತೆ ಅಲ್ಲಿಗೆ ಸುಂಬಿಡೋದಿಲ್ಲ. ಎನಗಿಲ್ಲ ಘನವನ್ನೇರಿಸಿ ನುಡಿದರೆ ಅದು ನಿಮ್ಮ ಲೀಲೆ, ನಾನದ ಬೇಕೆನ್ನೇ ಬೇಡೆನ್ನದಂತಿರಲಿ ನಿಮ್ಮ ಶ್ರೀಪಾದದ ಕೃಪೆಯಿಂದ ನಿಮ್ಮ ನಿಲವನರಿದೆನು ಕೂಡಲ ಚೆನ್ನ ಸಂಗಮದೇವ ಎನಗೊಮ್ಮೆ ಬಸವಣ್ಣನ ಪರಿಯ ನರುಹಾ ಪ್ರಭುವೇ. ಮತ್ತು ಅದಕ್ಕೆ ಮುಂದುವರೆದವ್ರು ಹೇಳ್ತಾರ. ಏನು ಹೇಳ್ತಾರವರು, ನನಗೆ ಪ್ರಭುದೇವರೇ ತನ್ನನ್ನು ಅತಿಯಾಗಿ ಬಣ್ಣಿಸಿ ನುಡಿದುದಕ್ಕೆ
ಚನ್ನಬಸವಣ್ಣವರು ನಿರಸನಗೊಳ್ತಾರೆ. ಅವರು ಒಂದು ಯಾಕೋ ತಿಳ್ಕೊತಾರೆ, ಪ್ರಭುವೇ ಎನ್ನಲ್ಲೇನೂ ಘನವೆಂಬುದಿಲ್ಲ, ಎನ್ನಲ್ಲೇನೂ ಘನವೆಂಬುದಿಲ್ಲ, ನಾನಿನ್ನೂ ಭಕ್ತಿ ಜ್ಞಾನದಲ್ಲಿ ಬಲು ಚಿಕ್ಕವ. ಚನ್ನಬಸವಣ್ಣವ್ರ ಭಕ್ತಿ ಜ್ಞಾನದಲ್ಲಿ ನಾನಿನ್ನೂ ಸಣ್ಣವ. ಎನ್ನಲ್ಲಿಲ್ಲದ ಘನತೆಯ ನೇರಿಸಿ ಬಣ್ಣಿಸಿ ತಾವು ನುಡಿಯುತ್ತಿರುವಿರಿ, ಅದು ನಿಮ್ಮ ಹಿರಿತನದ ಲಿಂಗಲೀಲೆಯಲ್ಲದೆ ನಾನದಕ್ಕೆ ಅರ್ಹನಲ್ಲ. ಆ ತಮ್ಮ ಬಣ್ಣನೆಗೆ ನಾನು ಬೇಕು ಬೇಡೆನ್ನೊಂದು ಅನ್ನಂಗಿಲ್ಲ. ನಾನು ಅದು ಬಣ್ಣಿಸ್ರಿ ಬಣ್ಣಿಸ್ಬ್ಯಾಡ್ರಿ ಅಥವಾ ಬಣ್ಣಿಸಿದ್ದು ನಾನು ಬೇಕನ್ನೋದು ಬ್ಯಾಡ ಅನ್ನೋದು ಅದೂ ಇಲ್ಲ. ಅದು ಬೇಕು ಅನ್ನೋದಿಲ್ಲ, ಬ್ಯಾಡನೋ ಅನ್ನೋದಿಲ್ಲ. ಆ ಮಾತು ಅತ್ತಲಿರಲಿ ಪ್ರಭುವೇ. ನಾನು ನಿಮ್ಮ ಶ್ರೀಪಾದದ ಕರುಣೆಯಿಂದಲೇ ನಿಮ್ಮ ಮಹಾಗಣ ನಿಲವನೆರಿದೆ. ಹಾಗೆಯೇ ಎನ್ನ ಸ್ವಜ್ಞಾನ ಬಲದಿಂದಲ್ಲ, ಅದು ನಿಮ್ಮ ಶ್ರೀಪಾದದ ಕರುಣೆಯಿಂದ. ಈಗ ನಿಮ್ಮ ಶ್ರೀಪಾದದ ಕರುಣೆಯಿಂದ ನಿಮ್ಮ ಘನ ನಿಮ್ಮ ನಿಲವನ್ನು ಹೆಂಗೆ ಅರ್ಥನಿಲ್ಲ, ಹಾಗೆ ನೀವೆನಗೆ ಮಹಾಗುರು ಬಸವಣ್ಣನವರ ಬಯಲ ನಿಲವ ನಿಜವನ್ನು ಅರುಹರೊಮ್ಮೆ ಅಂತ ಮತ್ತೆ ಕೇಳ್ಕೊಂಡ್ರವ್ರು. 2 ವಚನದಲ್ಲಿ ಅವ್ರ ನಿಲುವನ್ನು ನಮಗೆ ತಿಳಿಸ್ರಿಪ್ಪ ಅಂತ ಅವರು ಅರಿಕೆ ಮಾಡಿಕೊಂಡ್ರು. ಯಾರು? ಪ್ರಭುದೇವರನ್ನು, ಚನ್ನಬಸವಣ್ಣವರು. ಬಸವಣ್ಣನವರ ಘನವನ್ನು ಅರುಹೆಂದು ಚಿಕ್ಕದನ್ನಾಯಕರು ಪ್ರಭುದೇವರ ಬೆಸಗೊಳ್ಳಲು ಆ ಪ್ರಭುದೇವರು ಮರಳಿ ಚಿಕ್ಕದಣ್ಣಾಯಕರ ಬೆಸಗೊಂಬ ಪ್ರಸ್ತಾವದ ವಚನ. ಏನು ಹೇಳಿದ್ರು ಅವರು? ಅದ್ವೈತವೆಂಬ ಶಿಶುವೆನ್ನ ಕರಸ್ಥಲವ ಸೋಂಕಲೊಡನೆ ಎನ್ನ ತನ್ನಂತೆ ಮಾಡಿತ್ತಾಗಿ ಎನ್ನ ನಾನೆಂಬ ವಿಚಾರವೂ ಅರಿತು ಹೋಯಿತು ಕೇಳ, ಮತ್ತೆ ಅನ್ಯ ವಿಚಾರವೆನಂತೂ ಅರಿಯೆ, ಎನ್ನ ಪೂರ್ವಾಪರವ ನಿಮ್ಮಿಂದಲರಿಯಲೆಂದು ಬಂದು ನಿಮ್ಮ ಮೊರೆ ಹೊಕ್ಕೆನಾಗಿ ಸಂಗನ ಬಸವಣ್ಣನ ಮಹಿಮೆಯ ನಾನೆತ್ತಬಲ್ಲೆನು. ಗುಹೇಶ್ವರ ಸಾಕ್ಷಿಯಾಗಿ ಸಂಗನ ಬಸವಣ್ಣ ನಿನ್ನಂತರಂಗದೊಳಗೆ ಬೆಳಗುತ್ತಿದ್ದಾನೆ. ಎನಗೊಮ್ಮೆ ಬಸವಣ್ಣನ ಘನವ ತಿಳುಹಿಕೋಡ ಚೆನ್ನ ಬಸವಣ್ಣ. ಒಳ್ಳೆ ಅವರ ಹೇಳಿಬಿಟ್ರು. ಯಾರು? ಪ್ರಭುದೇವರೇ ಹೇಳಿಬಿಟ್ರು. ಏನಂತ? ಅದ್ವೈತವೆಂಬ ಶಿಶುವೆನ್ನ ಕರಸ್ಥಲದ ಸೋಂಕಲೊಡನೆ. ಇಲ್ಲಿ ಅದ್ವೈತವ ನುಡಿದು ಅಹಂಕಾರಿಯಾದನೆಯ ಅಂತ ಒಂದು ಕಡೆ ಹೇಳಿದ್ರಲ್ಲ, ಇವ್ರು ಹೇಳ್ತಾರ ಆ ನಿಜವಸ್ತು ಸಂಬಂಧವಾಗಲಿ. ಇಲ್ಲಿ ಅವ್ರು ಹೇಳೋದೇನು? ಆ ನಿಜವಸ್ತು ಸಂಬಂಧವಾಗಿ ಅವ್ರು ಹೇಳೋ ಮಾತೇನು ಅಂತಂದರೆ, ನಾನು ನೀನೆಂಬ ಅದ್ವೈತ ಭಾವವಿಲ್ಲದ ಪರವಸ್ತು ಏನಿದೆಯಲ್ಲ ಅದಕ್ಕೆ ಭೇದನೆ ಇಲ್ಲಲ್ಲ. ಅದಕ್ಕೆ ಭೇದನೆ ಇಲ್ಲ. ಅದ್ವೈತ ಅಂದರೆ ಎರಡಲ್ಲದ್ದು ಒಂದದು, ಅದಕ್ಕೆ ಭೇದ ಇಲ್ಲ. ಅಂದರೆ ಅದಕ್ಕೆ ಆ ಭೇದದ ಸ್ಪರ್ಶನೂ ಇಲ್ಲ, ಅದಕ್ಕೆ ಸೋಂಕಿಲ್ಲ. ಅದಕ್ಕೆ ಅದು ಬತ್ತಿ ಹೋಗ್ಬಿಟ್ಟೈತೆ ಆ ಸೋಂಕು. ನಾನು ನೀನೆಂಬ ದ್ವೈತ ಭಾವ ಭಿನ್ನ ಭಾವ ಪರವಸ್ತುವಿನಲ್ಲಿಲ್ಲ. ಅದು ಅಖಂಡ ಪರಿಪೂರ್ಣ ಮಹಾಘನ. ಅದನ್ನು ಎರಡು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಎರಡಲ್ಲ, ಅದು ಒಂದೇ. ಎರಡಿದ್ರೂ ಆ ಗರ್ಭದಲ್ಲಿ ಗರ್ಭೀಕರಿಸಿಕೊಂಡೈತೆ ಅದು. ಅದರಿಂದ ಅದು ಅದ್ವೈತ. ಅದರ ತದಂಶವೇ ಭಾವಲಿಂಗ, ಪ್ರಾಣಲಿಂಗ, ಇಷ್ಟಲಿಂಗವಾದ ಎನ್ನ ಭಾವದ ಕರಸ್ಥಲ, ಮನದ ಕರಸ್ಥಲ, ಕಾಯದ ಕರಸ್ಥಲದಲ್ಲಿ ಬಂದು ಸಂಬಂಧವಾಗಿ ಈ ರೀತಿಯಾಗಿ ಎನ್ನ ತ್ರಿವಿಧ ಕರಸ್ಥಲದಲ್ಲಿ, ಕಾಯ ಮನ ಭಾವದಲ್ಲಿ ತ್ರಿವಿಧ ಕರಸ್ಥಲದಲ್ಲಿ ನಿಜವಸ್ತು ಇಷ್ಟ ಪ್ರಾಣ ಭಾವಲಿಂಗಗಳಾಗಿ ಸಂಬಂಧವಾದ ಮೇಲೆ ಅದು ಎನ್ನನ್ನು ತನ್ನಂತೆ ಮಾಡಿಕೊಂಡಿತು. ಅದು ಯಾವಾಗ ಅದು ಸೋಂಕ, ಯಾವಾಗ ಸ್ಪರ್ಶ ಆಯಿತು, ಅದನ್ನು ತನ್ನಂತೆ ಮಾಡಿಕೊಂಡು ಬಿಡ್ತದೆ. ಆಗ ಎನ್ನಲ್ಲಿ ನಾನೆಂಬ ಭಿನ್ನ ಭಾವ ವಿಚಾರ ಬತ್ತಿ ಹೋಗಿಬಿಡ್ತು. ಮತ್ತೆ ಅನ್ಯ ವಿಚಾರವೇನಂತೂ ಈಗ ಮತ್ತೆ ಎನ್ನ ನಿಜ ಸ್ವರೂಪವಲ್ಲದೆ ಅನ್ಯ ಭಿನ್ನ ವಿಚಾರವೇನೂ ನನಗೆ ಅರಿಲಿಕ್ಕಾಗೋದಿಲ್ಲ. ಚನ್ನಬಸವಣ್ಣ, ನಾನಾರು, ನಾನೆಲ್ಲಿಂದ ಬಂದೆ, ನನ್ನ ನಿಜ ಸ್ವರೂಪವೇನು, ನಾನೇನಾಗಬೇಕಾಗಿದೆ ಎಂಬ ಎನ್ನ ಪೂರ್ವದ ಮೂಲ ನಿಜ ನೆಲೆಯ ನಿಮ್ಮಿಂದಲೇ ನಾನು ಅರಿಬೇಕಾಗೈತಿ. ಈಗ ಹೇಳ್ತಾರೆ ಅವರು, ಎನ್ನ ಪೂರ್ವಾಪರವ ನಿಮ್ಮಿಂದಲೇ ಅರಿಯಲೆಂದು ಬಂದು ನಿಮ್ಮ ಮೊರೆ ಹೊಕ್ಕೆ ನಾನು ನಿಮ್ಮಿಂದನೇ ಅರಿಬೇಕಾಗೈತಿ. ಅದಕ್ಕಾಗಿ ನಾನು ಕಲ್ಯಾಣಕ್ಕೆ ಬಂದು ನಿಮ್ಮನ್ನು ಮೊರೆ ಹೊಕ್ಕಿರುವೆ. ಅದು ಕಾರಣ.
ಇನ್ನು ಮಹಾಗುರು ಬಸವಣ್ಣನ ಮಹಾಗಣವ ನಾನೆತ್ತಬಲ್ಲೆನೆ, ನಂದ ನನಗೆ ತಿಳಿವಲ್ದು, ಇನ್ನು ಇಲ್ಲಿ ಬಂದು ನೀವು ಬಸವಣ್ಣವ್ರು ನಿಲುವು ನಮ್ಗೆ ಹೇಳ್ರಿ ಅಂತ ಹೇಳಿದ್ರೆ ನಾ ಎಲ್ಲಿ ಹೇಳಿರಿಪ್ಪ? ನಾ ಬಂದಿದ್ದ ನಾ ತಿಳ್ಕೊಳಕ, ನಿಮ್ಮೆಲ್ಲರನ್ನೂ ತಿಳ್ಕೊಳಕ. ನನಗೆ ಬಂದು ನೀವು ಓದೇ ಒಳ್ಳೆ ಐತಲ್ಲ ಇದು, ನನಗೆ ಅವ್ರ ಬಗ್ಗೆ ಹೇಳ್ರಿ ಅಂತ ನೀವು ಹೇಳಿದ್ರೆ ಹೆಂಗೆ? ಗುಹೇಶ್ವರ ಸಾಕ್ಷಿಯಾಗಿ ಸ್ಪಷ್ಟ ಕೊಡ್ತಾರೆ. ಗುಹೇಶ್ವರ ಸಾಕ್ಷಿಯಾಗಿ ಸಂಗಣ ಬಸವಣ್ಣ ನಿನ್ನಂತರಂಗದೊಳಗೆ ಬೆಳಗುತ್ತಿದ್ದಾನೆ. ಇದು ಪ್ರಭುದೇವರದು, ಚನ್ನಬಸವಣ್ಣವ್ರ ಕುರಿತು. ಆ ಗುಹೇಶ್ವರ ಸಾಕ್ಷಿಯಾಗಿ ಹೇಳಾಕತ್ತೇನ್ರಿಪ್ಪ, ಬಸವಣ್ಣವರು ನಿಮ್ಮ ಅಂತರಂಗದಲ್ಲಿ ಬೆಳಗಾಕತ್ತಾರ. ಚನ್ನಬಸವಣ್ಣವ್ರು ಎಷ್ಟು ದೊಡ್ಡವರು ಇರ್ಬೇಕು. ಪರಶಿವ ಸಾಕ್ಷಿಯಾಗಿಯೂ ಶಿವರೂಪಿ ಬಸವಣ್ಣ ನಿನ್ನ ಅಂತರಂಗದಲ್ಲಿಯೇ ಮಹಾಜ್ಞಾನ ಭಾನವಾಗಿ ಬೆಳಗುತ್ತಿದ್ದಾನೆ. ನೀನೇ ಬಸವಣ್ಣನ ನೆರವು ಬಲ್ಲವ. ನಿನ್ನ ಬಿಟ್ಟರೆ ಇನ್ಯಾರು ಬಸವಣ್ಣವ್ರ ಬಗ್ಗೆ ಹೇಳಕ್ಕೆ ಸಾಧ್ಯ? ನನ್ನಿಂದ ಕೇಳಾಕ್ತಿರಲ್ಲ. ನನಗೊಮ್ಮೆ ಬಸವಣ್ಣನ ಘನವ ತಿಳಿಹಿ ಕೊಡ ಚೆನ್ನ ಬಸವಣ್ಣ. ಇಷ್ಟೆಲ್ಲ ಗೊತ್ತಿದ್ದ ಮ್ಯಾಲ ನೀವೇ ನನಗೊಂದಿಷ್ಟು ಬಸವಣ್ಣವ್ರ ಬಗ್ಗೆ ತಿಳಿಸ್ಕೊಡ್ರಪ್ಪ. ಕೇಳ್ಕೊತಾರ ಅವ್ರು. ಕೇಳ್ಕೊಂಡ ಮೇಲೆ ಮತ್ತೆ ಮುಂದುವರಿಸ್ತಾರೆ. ಇಷ್ಟಕ್ಕೆ ಸಾಲದ ಮತ್ತವ್ರು ಕೇಳ್ಕೊಳ್ಳೋ ಪ್ರಯತ್ನವನ್ನು ಮುಂದೆ ಮಾಡ್ತಾರೆ. ಮತ್ತೇನು ಕೇಳ್ಕೊತಾರೆ ಪ್ರಭುದೇವರು ಅನ್ನೋದನ್ನು ನಾವು ಮತ್ತೆ ಮುಂದಿನ ವಾರದಲ್ಲಿ ನೋಡೋಣ. ಸರ್ವರಿಗೂ ಶರಣಾರ್ಥಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೆ ಭಕ್ತಿಪೂರ್ವಕ ಅನಂತ ಶರಣಾರ್ಥಿಗಳು. ಇದುವರೆಗೆ ಡಾಕ್ಟರ್ ಶಂಭು ಹೆಗಡಾಳ್ ಅವರು ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 93 ಚನ್ನಬಸವಣ್ಣ ಸಂಪಾದನೆ ಮುಂದುವರೆದ ಭಾಗ ಕುರಿತು ಒಬ್ಬರಿಗೆ ಇನ್ನೊಬ್ಬರು ಎಂಥ ಎತ್ತರಕ್ಕೆ ಏರ್ಯಾರ ಅಂದ್ರೆ, ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಪೇಕ್ಷೆ, ವಿಷಯದಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೌರಾಷ್ಟ್ರದ ಸೋಮೇಶ್ವರಲಿಂಗ ಬೇರಿಲ್ಲ ಕಾಣಿರುವಂಥ ಅಂಥ ಒಂದು ಎತ್ತರದ ನಿಲುವಿನಲ್ಲಿದ್ದು ನನಗೇನು ಗೊತ್ತಿಲ್ಲ ನೀವು ಹೇಳ್ಕೊಡು ಅಂತ ಹೇಳಿ ವಿನೀತರಾಗಿ ಕೇಳುವಂಥ ಒಂದು ಅದ್ಭುತವಾದ ಚಿಂತನೆಯನ್ನು ಮೈಮರೆತು ಕೇಳುವಂಥ ಉಪನ್ಯಾಸವನ್ನು ನಮ್ಮ ಡಾಕ್ಟರ್ ಶಂಭು ಹೆಗಡಾಳ್ ಅವರು ನೀಡಿದ್ದಾರೆ. ಅವರಿಗೆ ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ ಹಾಗೂ ಬಸವ ಕೇಂದ್ರ ಧಾರವಾಡ ವತಿಯಿಂದ ಅನಂತ ಶರಣಾರ್ಥಿಗಳು. ಅದೇ ರೀತಿ ಇಲ್ಲಿ ನೆರೆದ ಹಾಗೂ ಅಂತರ್ಜಾಲ ತಾಣದಲ್ಲಿ ವೀಕ್ಷಿಸಿದ ಎಲ್ಲ ಶರಣರ ಪರವಾಗಿ ಅನಂತ ವಂದನೆಗಳು. ಈಗ ವಚನ ಮಂಗಳ ಶ್ರೀಮತಿ ಪುಷ್ಪ ಕೊಪ್ಪದವರು. ಬಸವಣ್ಣ ನಿನ್ನ ಕಂಡು ಕಂಡು ಎನ್ನ ತನು ಬಯಲಾಯಿತು. ಬಸವಣ್ಣ ನಿನ್ನ ಕಂಡು ಕಂಡು ಎನ್ನ ತನು ಬಯಲಾಯಿತು. ಬಸವಣ್ಣ ನಿನ್ನ ಮುಟ್ಟಿ ಮುಟ್ಟಿಯನ್ನ ಕ್ರೀ ಬಯಲಾಯಿತು. ಬಸವಣ್ಣ ನಿನ್ನ ಮುಟ್ಟಿ ಮುಟ್ಟಿಯನ್ನ ಕ್ರೀ ಬಯಲಾಯಿತು. ಬಸವಣ್ಣ ನಿನ್ನ ನೆನೆದು ನೆನೆದು ಎನ್ನ ಮನ ಬಯಲಾಯಿತು. ಬಸವಣ್ಣ ನಿನ್ನ ನೆನೆದು ನೆನೆದು ಎನ್ನ ಮನ ಬಯಲಾಯಿತು. ಓಂ ಶ್ರೀ ಗುರು ಬಸವ, ಓಂ ಶ್ರೀ ಗುರು ಬಸವ. ಬಸವಣ್ಣ ನಿನ್ನ ಮಹಾನುಭಾವವ ಕೇಳಿ ಕೇಳಿಯನ್ನ ಭವನಾಸ್ತಿಯಾಯಿತು. ಬಸವಣ್ಣ ನಿನ್ನ ಮಹಾನುಭಾವವ ಕೇಳಿ ಕೇಳಿಯನ್ನ ಭವನಾಸ್ತಿಯಾಯಿತು. ನಮ್ಮ ಗುಹೇಶ್ವರ ಲಿಂಗದಲ್ಲಿ ನೀನು ಅಜಾತನೆಂಬುದೇ ನೆಲೆ ಮಾಡಿ. ನಮ್ಮ ಗುಹೇಶ್ವರ ಲಿಂಗದಲ್ಲಿ ನೀನು ಅಜಾತನೆಂಬುದೇ ನೆಲೆ ಮಾಡಿ ಭವಪಾಶಂಗಳ ಹರಿದಿಪ್ಪೆಯಾಗಿ ನಿನ್ನ ಸಂಗದಿಂದ ಆನು ಬದುಕಿದೇನು. ನಿನ್ನ ಸಂಗದಿಂದ ಆನು ಬದುಕಿದೇನು. ಬಸವಣ್ಣ ನಿನ್ನ ಕಂಡು ಕಂಡು ಎನ್ನ ತನು ಬಯಲಾಯಿತು. ಬಸವಣ್ಣ ನಿನ್ನ ಮುಟ್ಟಿ ಮುಟ್ಟಿ ಎನ್ನ ಕ್ರೀ ಬಯಲಾಯಿತು. ಬಸವಣ್ಣ ನಿನ್ನ ನೆನೆದು ನೆನೆದು ಎನ್ನ ಮನ ಬಯಲಾಯಿತು. ಓಂ ಶ್ರೀ ಗುರು ಬಸವ, ಓಂ ಶ್ರೀ ಗುರು ಬಸವ, ಓಂ ಶ್ರೀ ಗುರು ಬಸವ, ಓಂ ಶ್ರೀ ಗುರು ಬಸವ. ಎಲ್ಲರಿಗೂ ಶರಣಾರ್ಥಿ. ಬಸವ ಬಸವ ಬಸವ
हरबसवाय नमः प्रभुबसवाय नमः गुरुबसवाय नमः लिङ्गबसवाय नमः जङ्गमबसवाय नमः भस्मबसवाय नमः रुद्राक्षिबसवाय नमः मन्त्रबसवाय नमः पादोदक बसवाय नमः प्रसाद बसवाय नमः चिन्निधि बसवाय नमः चिन्नाद बसवाय नमः चिद्बिन्दु बसवाय नमः चित्कल बसवाय नमः चिदङ्ग बसवाय नमः निष्प्रपञ्च बसवाय नमः निरञ्जन बसवाय नमः निर्गुण बसवाय नमः नित्यतृप्त बसवाय नमः अकार बसवाय नमः उकार बसवाय नमः मकार बसवाय नमः नकार बसवाय नमः मकार बसवाय नमः शिकार बसवाय नमः वकार बसवाय नमः यकार बसवाय नमः ओंकार बसवाय नमः ह्रींकार बसवाय नमः संगमेश्वर बसवाय नमः प्रत्यक्ष कपिल सिद्ध मल्लिकार्जुन बसवाय नमो नमः। ಮಣ್ಣ ಮಡಕೆ ಮಣ್ಣಾಗದು ಕ್ರಿಯೆಳಿದು ಮಣ್ಣ ಮಡಕೆ ಮಣ್ಣಾಗದು ಕ್ರಿಯೆಳಿದು ಬೆಣ್ಣೆ ಕರಗಿ ತುಪ್ಪವಾಗಿ ಮರಳಿ ಬೆಣ್ಣೆಯಾಗದು ಕ್ರಿಯೆಳಿದು ಕ್ರಿಯೆಳಿದು ಮಣ್ಣ ಮಡಕೆ ಮಣ್ಣಾಗದು ಕ್ರಿಯೆಳಿದು ಮಣ್ಣ ಮಡಕೆ ಮಣ್ಣಾಗದು ಕ್ರಿಯೆಳಿದು ಬೆಣ್ಣೆ ಕರಗಿ ತುಪ್ಪವಾಗಿ ಮರಳಿ ಬೆಣ್ಣೆಯಾಗದು ಕ್ರಿಯೆಳಿದು ಕ್ರಿಯೆಳಿದು ಹೊನ್ನ ಕಬ್ಬುಣವಾಗದು ಕ್ರಿಯೆಳಿದು ಹೊನ್ನ ಕಪ್ಪುನವಾಗದು ಕ್ರಿಯೆಳಿದು ಮುತ್ತು ನೀರಲ್ಲಿ ಹುಟ್ಟಿ ಮತ್ತೆ ನೀರಾಗದು ಕ್ರಿಯೆಳಿದು ಕ್ರಿಯೆಳಿದು ಮುತ್ತು ನೀರಲ್ಲಿ ಹುಟ್ಟಿ ಮತ್ತೆ ನೀರಾಗದು
ಕ್ರಿಯಳಿದು ಕ್ರಿಯಳಿದು ಕೂಡಲ ಸಂಗನ ಶರಣನಾಗಿ ಕೂಡಲ ಸಂಗನ ಶರಣನಾಗಿ ಮರಳಿ ಮಾನವನಾಗನು ಕ್ರಿಯಳಿದು ಮರಳಿ ಮಾನವನಾಗನು ಕ್ರಿಯಳಿದು 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 ಕೂಡಲ ಸಂಗಮ ದೇವ 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 ಕೂಡಲ ಸಂಗಮ ದೇವ